ಎಲ್ರಿಗೂ ನಮಸ್ಕಾರ. ಕರವೀರ ಮಾಹಿತಿ ಮಾಲಿಕೆ 2026ರ 97ನೇ ಸಂಚಿಕೆಯಲ್ಲಿ ನಾವಿದ್ದೇವೆ. ಇವತ್ತು ಇದುವರೆಗೆ 96 ಸಂಚಿಕೆಯನ್ನು ಯಶಸ್ವಿಯಾಗಿ ಪೂರೈಸಿ 97ನೇ ಸಂಚಿಕೆಯಲ್ಲಿ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನಾವು ಕಾನೂನು ಮಾಹಿತಿ ಮಾಲಿಕೆಯನ್ನ ಕಳೆದ 4 ಸೆಷನ್ ಇಂದ ನಡೆಸ್ತಾ ಇದ್ವಿ. ಮೊದಲನೇ ಭಾಗದಲ್ಲಿ ಪ್ರೊಫೆಷನಲ್ ಟ್ಯಾಕ್ಸ್ ಅನ್ನೋದ್ರ ಬಗ್ಗೆ ಸಾಕಷ್ಟು ಮಾಹಿತಿಗಳನ್ನ, ಸಹಕಾರಿಗಳಿಗೆ ಅನ್ವಯಿಸುವಂತಹ ಮಾಹಿತಿಗಳನ್ನು ಹಂಚಿಕೊಂಡಿದ್ವಿ. ಅದರ ನಂತರ GST, ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ, ಇದಕ್ಕೆ ನಾವು 3 ಸೆಷನ್ ಸತತವಾಗಿ 3 ಸಂಚಿಕೆಗಳಲ್ಲಿ ಸಹಕಾರ ಸಂಘಗಳಿಗೆ ಅನ್ವಯಿಸುವಂತೆ ಸರಕು ಮತ್ತು ಸೇವಾ ತೆರಿಗೆ ಕಾಯ್ದೆ ಕುರಿತಾಗಿ ಮಾಹಿತಿಗಳನ್ನು ಹಂಚಿಕೊಂಡಿದ್ವಿ. ಅದರಲ್ಲಿ ಮೊದಲನೇ ಸಂಚಿಕೆಯಲ್ಲಿ GST ಅಂದ್ರೇನು, ಅದರ ಅಗತ್ಯ ಏನು, ಅದರ ವೈಶಿಷ್ಟ್ಯತೆ ಏನು, ಪ್ರಯೋಜನ ಏನು ಅಂತ ನೋಡಿದ್ವಿ. ಎರಡನೇ ಸಂಚಿಕೆಯಲ್ಲಿ ಪೂರೈಕೆ ಅಂದ್ರೇನು, ಸೇವೆ ಅಂದ್ರೇನು, ಹಾಗೆ ಸಹಕಾರ ಸಂಘಗಳಿಗೆ GST ಅನ್ವಯಿಸತ್ತಾ, ನೋಂದಣಿಯ ಮಿತಿಗಳು ಏನು, ಯಾವಾಗ ನೋಂದಣಿ ಅಗತ್ಯ ಅಂತ ಎರಡನೇ ಸಂಚಿಕೆಯಲ್ಲಿ ನೋಡಿದ್ವಿ. ಮೂರನೇ ಸಂಚಿಕೆಯಲ್ಲಿ ಪತ್ತಿನ ಸಹಕಾರಿ ಸಂಘಗಳಿಗೆ ತೆರಿಗೆ ಮುಕ್ತ ಅಥವಾ ತೆರಿಗೆದಾಯಕ ಸೇವೆಗಳು ಯಾವ್ದ್ಯಾವುದು, ಟ್ಯಾಕ್ಸಬಲ್ ಎಕ್ಸೆಂಪ್ಟ್ ಸರ್ವಿಸಸ್ ಅಂದ್ರೆ ಯಾವುದು ಅಂತ ನೋಡ್ಕೊಂಡ್ವಿ. ಹಾಗೆ ನೋಂದಣಿಗೆ ಏನೇನು ದಾಖಲೆಗಳು ಬೇಕು, ನೋಂದಣಿಯ ಪ್ರಕ್ರಿಯೆ ಹೇಗೆ, ನೋಂದಣಿಯ ಬಗ್ಗೆ ಇನ್ನಿತರ ಮಾಹಿತಿಗಳನ್ನ ಹಂಚ್ಕೊಂಡಿದ್ವಿ. ಆಮೇಲೆ ಕರದರ ಪಟ್ಟಿ, ಇನ್ವಾಯ್ಸ್ ಮಾದರಿ ಹೇಗಿರಬೇಕು, ಇನ್ವಾಯ್ಸ್ ಅಲ್ಲಿ ಏನೇನು ಕಂಟೆಂಟ್ ಇರಬೇಕು, ಇನ್ವಾಯ್ಸ್ನ ಕುರಿತಾಗಿ ಇತರೆ ಮಾಹಿತಿಗಳು ಏನೇನಿದೆ ಅವುಗಳನ್ನೆಲ್ಲ ಹಂಚ್ಕೊಂಡಿದ್ವಿ. ಅದರ ಮುಂದುವರಿದ ಭಾಗವಾಗಿ ಇವತ್ತು 4ನೇ ಭಾಗ, ಇವತ್ತಿನ ಸಂಚಿಕೆಯಲ್ಲಿ ಇನ್ಪುಟ್ ಟ್ಯಾಕ್ಸ್ ಅಂದ್ರೆ ಏನು, ಅದರ ಕ್ರೆಡಿಟ್ ತಗೊಳ್ಳೋದು ಹೇಗೆ, ಹಾಗೆ ವರದಿಗಳು ಯಾವ್ದಾವುದನ್ನು ಸಲ್ಲಿಸಬೇಕು, ಬಡ್ಡಿ ಮತ್ತು ದಂಡಗಳು ಯಾವಾಗ ಬರುತ್ತದೆ, ತೆರಿಗೆ ಲೆಕ್ಕಾಚಾರದ ಪ್ರಕ್ರಿಯೆ ಹೇಗಿರಬೇಕು, ಹಾಗೆ ರೆಸ್ಟ್ರಿಕ್ಟೆಡ್ ಟ್ಯಾಕ್ಸ್ ಅಂದ್ರೆ ರೆಸ್ಟ್ರಿಕ್ಟೆಡ್ ITC ಅಂತೀವಿ, ಅಂದ್ರೆ ನಿರ್ಬಂಧಿತ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂದ್ರೆ ಏನು, ಸಹಕಾರಿಗಳು ಎಲ್ಲದನ್ನು ತಗೊಳ್ಬೋದಾ ಅಥವಾ ಏನಾದ್ರು ರೆಸ್ಟ್ರಿಕ್ಷನ್ಸ್ ಇದೆಯಾ, ಪ್ರೆಸೆಂಟಿವ್ ಟ್ಯಾಕ್ಸೇಷನ್ ಸ್ಕೀಮ್ ಅಂದ್ರೆ ಕಾಂಪೋಸಿಷನ್ ಸ್ಕೀಮ್ ಸಹಕಾರಿಗಳಿಗೆ ಹೇಗೆ ಅನ್ವಯಿಸುತ್ತೆ, ಮತ್ತೆ GSTಯಲ್ಲಿ ಮಾಡು ಮತ್ತು ಮಾಡದಿರುಗಳು, ಇವುಗಳನ್ನೆಲ್ಲ ಇವತ್ತಿನ ಸಂಚಿಕೆಯಲ್ಲಿ ನೋಡ್ಕೊಳ್ಳೋಣ ಅಂತ ಹೇಳ್ತಾ, ಟ್ಯಾಕ್ಸೇಷನ್ GST ರಿಜಿಸ್ಟ್ರೇಷನ್ ಆದ್ಮೇಲೆ ನಮಗೆ ಇನ್ಪುಟ್ ಟ್ಯಾಕ್ಸ್ ಅಂದ್ರೇನು, ಔಟ್ಪುಟ್ ಟ್ಯಾಕ್ಸ್ ಅಂದ್ರೇನು, ನಾವು ಯಾವ್ದ್ರ ಮೇಲೆ ಟ್ಯಾಕ್ಸ್ ಕಟ್ಟಬೇಕಾಗತ್ತೆ, ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಏನಾದ್ರು ಸಿಗತ್ತಾ, ಇವುಗಳ ಬಗ್ಗೆ ಒಂದಿಷ್ಟು ಮಾಹಿತಿಗಳನ್ನು ಹಂಚ್ಕೊಳ್ಳೋಣ. ಮೊದಲನೇದಾಗಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಥವಾ ಇನ್ಪುಟ್ ತೆರಿಗೆ ಕ್ರೆಡಿಟ್ ಅಥವಾ ಹುಟ್ಟುವಳಿ ತೆರಿಗೆ. ಅಚ್ಚ ಕನ್ನಡದ ಪದ ಹುಟ್ಟುವಳಿ ತೆರಿಗೆ. ಇನ್ಪುಟ್ ಟ್ಯಾಕ್ಸ್ಗೆ ಹುಟ್ಟುವಳಿ ತೆರಿಗೆ, ಔಟ್ಪುಟ್ ಟ್ಯಾಕ್ಸ್ಗೆ ಹೂಡುವಳಿ ತೆರಿಗೆ ಅನ್ನೋ ಒಂದು ಪದಗಳನ್ನು ಉಪಯೋಗಿಸ್ತೀವಿ ನಾವು ಕನ್ನಡದಲ್ಲಿ. ಇದು ವ್ಯಾಟ್ ಸಿಸ್ಟಮ್ ಇಂದ ಬಂದಿರುವಂತದ್ದು. ಅದೇ ಪದವನ್ನ ಇನ್ಕಮ್ ಟ್ಯಾಕ್ಸ್ GSTಯಲ್ಲೂ ಕೂಡ ಉಪಯೋಗಿಸ್ತಾ ಇದ್ದೀವಿ ನಾವು. ಅಂದ್ರೆ ಸಂಘದ ವ್ಯವಹಾರಕ್ಕೋಸ್ಕರ ಬೇರೆಯವರಿಂದ ಯಾವ್ದಾದ್ರು ಸರಕು ಮತ್ತು ಸೇವೆಗಳನ್ನ ಒಳಪೂರೈಕೆ ಮಾಡ್ಕೊಂಡಾಗ, ಅಂದರೆ ಪರ್ಚೇಸ್ ಸೇಲ್ಸ್ ಅನ್ನೋ ಪದ ಇಲ್ಲದೆ ಇರೋದ್ರಿಂದ ಪೂರೈಕೆ ಅನ್ನೋದನ್ನ ಪರ್ಚೇಸ್ ಮಾಡಿದಾಗ ಒಳಪೂರೈಕೆ, ಸೇಲ್ಸ್ ಮಾಡಿದಾಗ ಹೊರಪೂರೈಕೆ ಅನ್ನೋ ಪದವನ್ನು ಉಪಯೋಗಿಸ್ತೀವಿ. ಇನ್ವರ್ಡ್ ಸಪ್ಲೈ, ಔಟ್ವರ್ಡ್ ಸಪ್ಲೈ. ಆಕ್ಚುಲಿ ಸೇಲ್ಸ್, ಪರ್ಚೇಸಸ್, ಮಾರಾಟ ಅಥವಾ ಖರೀದಿ ಅನ್ನೋ ಪದಗಳನ್ನ GSTಯಲ್ಲಿ ಉಪಯೋಗಿಸೋದಿಲ್ಲ. ನಾವು ಪೂರೈಕೆ ಅನ್ನೋ ಪದ ಉಪಯೋಗಿಸ್ತೀವಿ. ನಾವು ಅದನ್ನ ಹಿಂದಿನ ಒಂದು ಅವಧಿಯಲ್ಲಿ ನಾವು ಸ್ಪಷ್ಟ ಮಾಡಿದ್ವಿ, ಯಾಕೆ ಅನ್ನೋದನ್ನೆಲ್ಲ ಹೇಳಿದ್ವಿ ನಾವು. ಹಾಗೆ ಸೇವೆ ಆಗಿರ್ಬೋದು ಅಥವಾ ಸರಕು ಆಗಿರ್ಬೋದು, ನಮಗೆ ಒಳಪೂರೈಕೆ ಆದಾಗ, ನಮಗೆ ಬೇರೆಯವರು ಇದು ಮಾಡಿದಾಗ ಅದ್ರ ಮೇಲೆ ನಾವು GST ಪಾವತಿ ಮಾಡಿರ್ತೀವಿ. ನಮಗೆ ಟ್ಯಾಕ್ಸಬಲ್ ಸರ್ವಿಸ್ ಕೊಟ್ಟಾಗ ಅಥವಾ ಟ್ಯಾಕ್ಸಬಲ್ ಸರಕನ್ನ ಪರ್ಚೇಸ್ ಮಾಡಿದಾಗ, ಅಂದ್ರೆ ಒಳಪೂರೈಕೆ ಮಾಡ್ಕೊಂಡಾಗ ನಾವು ಟ್ಯಾಕ್ಸ್ ಅನ್ನ ಕಟ್ಟಿರ್ತೀವಿ. ಆ ಟ್ಯಾಕ್ಸ್, ಆ ರೀತಿ ಪಾವತಿಸುವಂತ ಟ್ಯಾಕ್ಸ್ ಅನ್ನ ಸಂಘ ಸರ್ಕಾರಕ್ಕೆ ಕಟ್ಟಬೇಕಾದ, ನಾವು ಹೊರಪೂರೈಕೆ ಮಾಡಿದಾಗ ಸರ್ಕಾರಕ್ಕೆ ಪಾವತಿ ಮಾಡಬೇಕಾದ ತೆರಿಗೆಯಲ್ಲಿ ಕಡಿತ ಮಾಡ್ಕೊಳ್ಬಹುದು. ಇದಕ್ಕೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೀವಿ. ಅಂದ್ರೆ ನಾವು ಪರ್ಚೇಸ್ ಅಥವಾ ಒಳಪೂರೈಕೆ ಮಾಡ್ಕೊಂಡಿರುವಂತಹ ಸೇವೆಗಳು ಅಥವಾ ಸರಕಿನ ಮೇಲೆ ಕೊಟ್ಟಂತಹ ತೆರಿಗೆಯನ್ನ
ಹೊರಪೂರೈಕೆ ಮಾಡುವಂತಹ ಇದ್ರ ಮೇಲೆ ಬಂದಿರುವಂತಹ ನಮಗೆ ಆವಾಗ ನಾವು ತೆರಿಗೆಯನ್ನು ಕಲೆಕ್ಟ್ ಮಾಡಿರ್ತೀವಿ ನಮ್ಮ ಕಕ್ಷಿದಾರರಿಂದ, ನಮ್ಮ ಕಸ್ಟಮರ್ಸ್ ಗ್ರಾಹಕರಿಂದ. ಅದನ್ನ ನಾವು ಸರ್ಕಾರಕ್ಕೆ ಪಾವತಿ ಮಾಡುವಾಗ ಸೆಟ್ ಆಫ್ ಮಾಡ್ಕೊಳ್ಬಹುದು. ಅದನ್ನೇ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ. ಅದನ್ನ ಸ್ವಲ್ಪ ಡೀಟೇಲ್ ಆಗಿ ನೋಡೋಣ. ಈಗ ನಾವು ಅದನ್ನೇ ಹೇಳಿದಾಗೆ, ಉದಾಹರಣೆಗೆ ಜನರೇಟರು, ಫರ್ನಿಚರು ಅಥವಾ ರಿಪೇರಿ ಸಾಮಗ್ರಿಗಳು, ಸ್ಟೇಷನರಿ, ಕೊರಿಯರ್ ಚಾರ್ಜಸ್, ಈ ತರ ನೀವು ಅನೇಕ GST ಪಾವತಿ ಮಾಡುವಂತಹ ಅನೇಕ ವ್ಯವಹಾರಗಳನ್ನ ಮಾಡ್ತೀವಿ. ಆವಾಗ GST ಪಾವತಿ ಮಾಡಿರ್ತೀವಿ ನಾವು. ಅದನ್ನ ನಾವು ಸಂಗ್ರಹಿಸಿದ ಇದ್ರ ಜೊತೆಗೆ ಸರಿದೂಗಿಸ್ಕೊಂಡ್ರೆ ಅದನ್ನ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಒಂದು ವಿಶೇಷವಾದಂತ ಇನ್ನು 2 ಸ್ಲೈಡ್ ಅನ್ನ ಸ್ವಲ್ಪ ಗಮನ ಇಟ್ಟು ನೋಡಿ ಮತ್ತು ಅದರ ವಿವರಣೆಯನ್ನು ಗಮನ ಇಟ್ಟು ಕೇಳಿ ಸ್ನೇಹಿತರೆ. ಪತ್ತಿನ ಸಹಕಾರ ಸಂಘಗಳಿಗೆ ಒಂದು ವಿಶೇಷವಾದ ಆಯ್ಕೆ ಇದೆ. ಸೆಕ್ಷನ್ ರೂಲ್ 38 ಪ್ರಕಾರ ಸಂಘ ಪ್ರತಿ ತಿಂಗಳು ತಾನು ಪಾವತಿಸಿದ ಇನ್ಪುಟ್ ಟ್ಯಾಕ್ಸ್ ಇದರಲ್ಲಿ 50% ಮಾತ್ರ ಬಳಸ್ಕೊಂಡು ಉಳಿದ 50% ಅನ್ನು ರದ್ದುಗೊಳಿಸಬಹುದು. ಇದನ್ನ ಲೆಕ್ಕಾಚಾರ ಇದು. ಯಾಕೆ ಅಂತ ಹೇಳ್ತೀನಿ ನಾನು. ಈಗ ನಾವು ಏನೋ ಒಂದು ತಗೊಂಡಿದೀವಿ ಅಂದ್ರೆ ಅದು ಪೂರ್ತಿಯಾಗಿ ಬಳಸಬಹುದಾ? ಇಲ್ಲ. ಯಾಕೆಂದ್ರೆ ಈ ಪಾಯಿಂಟ್ ತುಂಬಾ ಮುಖ್ಯ. ಈ ಒಂದು ಸೆಂಟೆನ್ಸ್ ಅನ್ನ ನೀವು ಅರ್ಥ ಮಾಡ್ಕೊಳ್ಳಿ. ನಾವು ವಿನಾಯಿತ ಸೇವೆ ಮಾಡ್ತಾ ಇದ್ದೀವಿ. ನಾವು ನೀಡುವಂತಹ ಸೇವೆ ಎಕ್ಸೆಂಪ್ಟ್. ಹಾಗೆ ತೆರಿಗೆದಾಯಕ ಸೇವೆಯನ್ನು ಕೊಡ್ತಾ ಇದ್ದೀವಿ. ಆಗ ನಾವು ಹೂಡುವಳಿ ತೆರಿಗೆಯನ್ನ ಕೊಡುವಾಗ ಹುಟ್ಟುವಳಿ ತೆರಿಗೆ ಏನಿದೆ ಅದನ್ನ ನಾವು ಎಷ್ಟು ಮಟ್ಟಿಗೆ ತಗೊಳ್ಬಹುದು ಅನ್ನೋದಕ್ಕೆ ಒಂದು ಉದಾಹರಣೆ. ಅಂದ್ರೆ ನಾನು ಸಪೋಸ್ ನಮ್ದೊಂದು ಹಾಲು ಮಾರಾಟದ MPCS ಅನ್ಕೊಡಿ. ಜಸ್ಟ್ ಉದಾಹರಣೆ ನಿಮಗೆ ಸ್ಪಷ್ಟ ಆಗ್ಲಿಕ್ಕೆ ಹೇಳ್ತೀನಿ ನಾನು. 90 ಲಕ್ಷ ರೂಪಾಯಿಗಳ ಹಾಲನ್ನು ನಾವು ಮಾರಿದೀವಿ. 10 ಲಕ್ಷ ರೂಪಾಯಿಗಳ ಟ್ಯಾಕ್ಸಬಲ್ ಸೇವೆ ನೀಡಿದೀವಿ. ಬೀಜ ಇರ್ಬೋದು, ಗೊಬ್ಬರ ಇರ್ಬೋದು, ಅಥವಾ ಇನ್ನಿತರೆ ತುಪ್ಪ ಇರ್ಬೋದು. ನಾನು MPCS ಹೇಳುವಾಗಲೇ ಯಾವುದು ಟ್ಯಾಕ್ಸಬಲ್, ಯಾವ್ದು ಎಕ್ಸೆಂಪ್ಟ್ ಅನ್ನೋದು ಹೇಳಿದ್ದೆ. 90 ಲಕ್ಷ ರೂಪಾಯಿಗಳ ಹಾಲನ್ನ ಮಾರಾಟ ಮಾಡಿ 10 ಲಕ್ಷ ರೂಪಾಯಿಗಳ ತೆರಿಗೆದಾಯಕ ಸೇವೆಗಳನ್ನ ಮಾರಾಟ ಮಾಡಿದ್ರೆ ನನಗೆ 1 ಕೋಟಿ ರೂಪಾಯಿ ಆದಾಯ ಬಂದಿರ್ತದೆ. ನಾನು ಕಟ್ಟಬೇಕಾಗಿದ್ದು ಕೇವಲ 10 ಲಕ್ಷದ ಮೇಲೆ ಮಾತ್ರ. ಆಗ ನಾನು ತಗೊಂಡಿರುವಂತಹ ಏನು ಸೇವೆ ಇದೆ ಅದ್ರ ಮೇಲೆ ನನಗೆ ಬಂದಿರುವಂತಹ ಏನ್ ಇನ್ಪುಟ್ ಕ್ರೆಡಿಟ್ ಇದೆ ಅಷ್ಟನ್ನು ನಾನು ಉಪಯೋಗಿಸೋದು ಬರೋದಿಲ್ಲ. ಯಾಕೆಂದ್ರೆ ಹೊರಗಡೆ ನಾನು ಏನ್ ಔಟ್ಪುಟ್ ಟ್ಯಾಕ್ಸ್ ಇದೆ ಅದರ ಅನುಪಾತ, ರೇಷಿಯೋ, ಪ್ರಪೋರ್ಷನ್, ಅದೇ ಪ್ರಪೋರ್ಷನ್ ನಲ್ಲಿ ನಾನು ಇನ್ಪುಟ್ ಕ್ರೆಡಿಟ್ ಅನ್ನು ತಗೊಳ್ಬಹುದು. ಆ ಅನುಪಾತಕ್ಕನುಗುಣವಾಗಿ ನಾನು ಹೂಡುವಳಿ ತೆರಿಗೆಯನ್ನ ತಗೊಳ್ಬಹುದು ಅಂತಾದ್ರೆ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ಬಹುದು ಅಂತಾದ್ರೆ ಅದು ಕ್ಯಾಲ್ಕುಲೇಷನ್ ಮಾಡ್ಬೇಕಾಗತ್ತೆ. ಆವಾಗ ಪ್ರತಿ ವರ್ಷ ನಮಗೆ ನಾನು ಎಷ್ಟು ಸೇಲ್ಸ್, ಎಕ್ಸೆಂಪ್ಟ್ ಸೇಲ್ಸ್ ಮಾಡಿದ್ದೀನಿ, ಎಷ್ಟು ಟ್ಯಾಕ್ಸಬಲ್ ಸೇಲ್ಸ್ ಮಾಡಿದ್ದೀನಿ ಅಥವಾ ಹೊರ ಪೂರೈಕೆ ಮಾಡಿದ್ದೀನಿ, ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಅದ್ರ ಪ್ರಕಾರ ITC ಕ್ಲೈಮ್ ಮಾಡ್ತೀವಿ ಇದ್ರೆ ತುಂಬಾ ಕಷ್ಟಕರವಾದಂತ ಕ್ಯಾಲ್ಕುಲೇಷನ್ ಆಗತ್ತೆ. ಆ ಕ್ಯಾಲ್ಕುಲೇಷನ್ ತಪ್ಪಿಸ್ಲಿಕ್ಕೋಸ್ಕರ ಮತ್ತೆ ಸರ್ವೇ ಸಾಮಾನ್ಯವಾಗಿ ಹಣಕಾಸು ಸಂಸ್ಥೆಗಳಿಗೆ, ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾರೆ, ಅವುಗಳಿಗೆ ಈ ರೀತಿ ಪ್ರಪೋರ್ಷನ್ ಯಾವತ್ತೂ ಎಲ್ಲಾ ಹಣಕಾಸು ಸಂಸ್ಥೆಗಳು, ಬ್ಯಾಂಕ್ ಇರಬಹುದು, ಎಲ್ಲದರಲ್ಲೂ ಅವರದ್ದು ಎಕ್ಸೆಂಪ್ಟ್ ಇನ್ಕಮ್ಮೇ ಜಾಸ್ತಿ ಇರ್ತದೆ ಟ್ಯಾಕ್ಸಬಲ್ ಇನ್ಕಮ್ಗಿಂತ. ಈಗ ನಿಮ್ಮ ಪತ್ತಿನ ಸಹಕಾರ ಸಂಘಗಳಲ್ಲಿ ನೋಡಿ, ಸಾಲದ ಮೇಲಿನ ಬಡ್ಡಿ, ಹೂಡಿಕೆಗಳ ಮೇಲಿನ ಬಡ್ಡಿ ಎಷ್ಟಿರ್ತದೆ. ಹಾಗೆ ತೆರಿಗೆದಾಯಕ ಸೇವೆಗಳು, ಪ್ರವೇಶ ಶುಲ್ಕ, ಸದಸ್ಯತ್ವ ಶುಲ್ಕ ಅಥವಾ ಇ ಸ್ಟ್ಯಾಂಪಿಂಗ್ ಕಮಿಷನ್ ಅಥವಾ ಈ ರೀತಿಯ ತೆರಿಗೆದಾಯಕ ಆದಾಯಗಳು ಎಷ್ಟಿರ್ತವೆ? ತೆರಿಗೆದಾಯಕ ಆದಾಯಗಳು ನಾಟ್ ಮೋರ್ ದೆನ್ 10%. ಆಗ ನೀವು ಪ್ರತಿ ವರ್ಷ ಅದನ್ನು ಕ್ಯಾಲ್ಕುಲೇಟ್ ಮಾಡಿ 10% ಮಾತ್ರ ನಿಮ್ಮ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ತೀವಿ ಅಂದ್ರೆ ನಮಗೆ ಒಂದು ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡೋದು ಕಷ್ಟ. ಮತ್ತೆ ಎಕ್ಸೆಂಪ್ಟ್ ಅಸೆಟ್ ಅಂದ್ರೆ ಯಾವುದು, ಇದನ್ನ ಯಾವುದು ಬೈಫರ್ಕೇಶನ್ ಮಾಡಿ ಇಟ್ಕೊಂಡಿದೀವ ಇಲ್ವೋ ಅದನ್ನು ನೋಡ್ಲಿಕ್ಕೆ ಅವರಿಗೂ ಕಷ್ಟ ಆಗತ್ತೆ. ಅದಕ್ಕೆ ಏನ್ ಮಾಡಿದ್ದಾರೆ, ಈ ಠೇವಣಿ ಸ್ವೀಕರಿಸುವ, ಸಾಲ ನೀಡುವ ಅಂದ್ರೆ ಅಕ್ಸೆಪ್ಟೆನ್ಸ್ ಆಫ್ ಡೆಪಾಸಿಟ್ಸ್ ಅಂಡ್ ಲೆಂಡಿಂಗ್ ಆಫ್ ಲೋನ್ಸ್, ಅವುಗಳಿಗೆ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಅಂತ ಹೇಳ್ತಾರೆ. ಅದು ಪತ್ತಿನ ಸಹಕಾರಿ ಸಂಘ ಆಗಿರ್ಬೋದು, ಕೋಆಪರೇಟಿವ್ ಬ್ಯಾಂಕ್ ಆಗಿರ್ಬೋದು, ಕಮರ್ಷಿಯಲ್ ಬ್ಯಾಂಕ್ ಆಗಿರ್ಬೋದು,
ಪ್ರೈವೇಟ್ ಫೈನಾನ್ಸ್ ಆಗಿರ್ಬೋದು, ಈ ರೀತಿ ಯಾವುದೇ ಫೈನಾನ್ಷಿಯಲ್ NBFC ಆಗಿರ್ಬೋದು, ಈ ರೀತಿಯ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ಗೆ, ಹಣಕಾಸು ಸಂಸ್ಥೆಗಳಿಗೆ ನೀವು ಈ ಪ್ರಪೋರ್ಷನ್ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಹೋಗಬೇಡಿ. ಅದ್ರ ಬದಲು 50% ನಿಮ್ ಕ್ರೆಡಿಟ್ ಕೊಟ್ಬಿಡ್ತೀವಿ. ಬೇಡ, ಇದನ್ನ ನಾವು ಕ್ಯಾಲ್ಕುಲೇಟೇ ಮಾಡ್ತೀವಿ ಅಂತ ನೀವು ಮಾಡ್ಕೊಂಡ್ರೆ ಖಂಡಿತ ಮಾಡ್ಕೊಳ್ಬಹುದು, ಇಲ್ಲ ಅಂತಲ್ಲ, ಆ ಸೌಲಭ್ಯ ಇಲ್ಲ ಅಂತಲ್ಲ. ಆದರೆ ಇದು ನಮಗೆ ಲಾಭದಾಯಕ. ಯಾಕಂದ್ರೆ 50 ಯಾವತ್ತೂ ನಿಮ್ದು ಯಾವುದೇ ಒಂದು ತೆರಿಗೆ ಇದು ಪತ್ತಿನ ಚಟುವಟಿಕೆಗಳು ನೋಡಿ 50% ಟ್ಯಾಕ್ಸಬಲ್, 50% ನಾಟ್ ಟ್ಯಾಕ್ಸಬಲ್ ಇರ್ತಾ ಇಲ್ಲ. ನಾನ್ ಟ್ಯಾಕ್ಸಬಲ್ ಅಥವಾ ಎಕ್ಸಮ್ಟ್ ಅಸೆಟ್ಸ್, ಎಕ್ಸಮ್ಟ್ ಇನ್ಕಮ್ ತುಂಬಾ ಇರ್ತದೆ. ಹಾಗಿದ್ದಾಗ ಟ್ಯಾಕ್ಸಬಲ್ ಇನ್ಕಮ್ ಮತ್ತು ಎಕ್ಸಮ್ಟ್ ಇನ್ಕಮಿನ ಪ್ರಪೋರ್ಷನ್ ನಲ್ಲಿ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ತೀವಿ ಅಂದ್ರೆ ನಾವು ನಷ್ಟವನ್ನ ಅಥವಾ ನಾವು ಕಡಿಮೆ ಇನ್ಪುಟ್ ಟ್ಯಾಕ್ಸ್ ಅನ್ನ ಪಡೀಲಿಕ್ಕೆ ಆಗತ್ತೆ. ಅದಕ್ಕೆ ನಮಗೆ ಇದು ತುಂಬಾ ಸುಲಭವಾದ ಮತ್ತು ತುಂಬಾ ಲಾಭದಾಯಕವಾದಂತಹ ಒಂದು ಸೌಲಭ್ಯ. ಇದನ್ನು ಉಪಯೋಗಿಸ್ಕೊಳ್ಬೇಕಾಗುತ್ತೆ. ಈ ಸೌಲಭ್ಯ ಉಪಯೋಗಿಸ್ಕೊಳ್ಳೋದಿದ್ರೆ ನಾವು ಒಂದೊಂದು ತಿಂಗಳಿಗೆ ಹಂಗಂಗ್ ಮಾಡೋಣ. ಈ ತಿಂಗಳು ನಂದು ಇದು ಜಾಸ್ತಿ ಇತ್ತು ಸರ್, ತೆರಿಗೆ ಇನ್ಕಮ್ ಜಾಸ್ತಿ ಇತ್ತು, ಇದು ಕಡಿಮೆ ಇತ್ತು, ಹಾಗಾಗಿ ಈ ತಿಂಗಳು ಒಂದು ಸಾರಿ ಉಪಯೋಗಿಸ್ಕೊಂಡ್ರೆ ಇಡೀ ವರ್ಷ ಅದೇ ಮೆಥಡ್ ಅಲ್ಲಿ ಇರಬೇಕು. 50% ಅಥವಾ ಪ್ರಪೋರ್ಷನೇಟ್ ಉಪಯೋಗಿಸ್ತೀವಿ ಅಂದ್ರೆ ಪ್ರಪೋರ್ಷನೇಟೇ ಪ್ರತಿ ವರ್ಷ. ಮಾರ್ಚ್ 31 ಒಳಗಡೆ ನಿಮ್ಮ ಆಯ್ಕೆಯನ್ನ ತಿಳಿಸ್ಬೇಕು. ಏಪ್ರಿಲ್ 1ರಿಂದ ಆ ಆಯ್ಕೆಯನ್ನು ಉಪಯೋಗಿಸ್ಬೇಕು. ಹಾಗಾಗಿ ಮಧ್ಯದಲ್ಲಿ ಬದಲಾವಣೆ ಅವಕಾಶ ಇಲ್ಲ. ಮತ್ತೆ ವ್ಯವಹಾರಕ್ಕೆ ಬಳಸದ ಸರಕು ಅಥವಾ ಸೇವೆ ಮೇಲೆ ಹೂಡುವಳಿ ತೆರಿಗೆ ಪಡೆಯುವಂತಿಲ್ಲ. ಅಂದ್ರೆ ವ್ಯವಹಾರಕ್ಕೆ, ನಾನೊಂದು ಎಕ್ಸಾಂಪಲ್ ತಗೊಳ್ತೀವಿ ಮುಂದೆ. ನಮ್ಮ ವ್ಯವಹಾರಕ್ಕೆ ಸಂಬಂಧಿಸಿರದ ಯಾವುದೇ ಸರಕು ಅಥವಾ ಸೇವೆ ಮೇಲೆ ಹೂಡುವಳಿ ತೆರಿಗೆಯನ್ನು ನಾವು ತಗೊಳಕ್ ಬರೋದಿಲ್ಲ. ಅದು ನಮ್ಮ ಇದು. ನೆಕ್ಸ್ಟ್, ಔಟ್ಪುಟ್ ಟ್ಯಾಕ್ಸ್, ಹುಟ್ಟುವಳಿ ತೆರಿಗೆ. ಇದು ಹೊರ ಹೋಗುವ ತೆರಿಗೆ, ಅಲ್ಲಿ ಹೂಡುವಳಿ ಆಗಿದೆ ಹುಟ್ಟುವಳಿ ತೆರಿಗೆ. ಹೂಡುವಳಿ ತೆರಿಗೆ ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್, ಔಟ್ಪುಟ್ ಟ್ಯಾಕ್ಸ್ ಪೇಯಬಲ್ ಅಂದ್ರೆ ಹುಟ್ಟುವಳಿ ತೆರಿಗೆ. ಹುಟ್ಟುವಳಿ ತೆರಿಗೆ ಅಂದ್ರೆ ಏನು? ಇದು ನಾವು ಯಾವುದೇ ಗ್ರಾಹಕನಿಗೆ ಸರಕು ಅಥವಾ ಸೇವೆಯನ್ನು ಪೂರೈಸಿದಾಗ ಅವರಿಂದ ನಾವು GST ಸಂಗ್ರಹಿಸ್ತೀವಿ. ನಮ್ಮ ಸರ್ವಿಸ್ ನಾವು ಇಲ್ಲಿ ನಾವು ಫಾರ್ ಎಕ್ಸಾಂಪಲ್ ನಾವು ಸೇವೆಯನ್ನು ಕೊಡುವಂಥದ್ದು ಸದಸ್ಯತ್ವ ಶುಲ್ಕ, ಪ್ರವೇಶ ಶುಲ್ಕ, ಈ ಸ್ಟ್ಯಾಂಪಿಂಗ್ ಕಮಿಷನ್, ಇವುದೆಲ್ಲ GST ಬರುತ್ತೆ. ಅದನ್ನ ನಾವು ಸಂಗ್ರಹಿಸಬಹುದು. ಸಂಗ್ರಹಿಸ್ತೀವೋ ಬಿಡ್ತೀವೋ ಅದು ನಮ್ಮ ಮೇಲೆ ಇರೋದು. ಸಂಗ್ರಹಿಸ್ಲಿಕ್ಕೆ ಅವಕಾಶ ಇದೆ. ಅಂತಹ ಸಂಗ್ರಹಿಸಿದ ಮೊತ್ತನೇ ಔಟ್ಪುಟ್ ಟ್ಯಾಕ್ಸ್ ಅಥವಾ ಹುಟ್ಟುವಳಿ ತೆರಿಗೆ. ಹೂಡುವಳಿ ಅಲ್ಲ, ಹುಟ್ಟುವಳಿ ತೆರಿಗೆ. ಇದನ್ನ ನಾವು ಸರ್ಕಾರಕ್ಕೆ ಪಾವತಿ ಮಾಡಬೇಕು. ಸೊ ಈ ಎರಡರ ಡಿಫರೆನ್ಸ್ ಏನಿದೆ, ಇದನ್ನ ನಾವು ಹುಟ್ಟುವಳಿ ತೆರಿಗೆ ಮತ್ತು ಹೂಡುವಳಿ ತೆರಿಗೆಯ ಡಿಫರೆನ್ಸ್ ಏನಿದೆ ಅದನ್ನ ನಾವು ಇದಕ್ಕೆ ಪಾವತಿಸ್ ಮಾಡಬೇಕು. ಸೊ ಇದನ್ನ ಇನ್ನೊಂದು ತರದಲ್ಲಿ ಒಂದು ಎಕ್ಸಾಂಪಲ್ ತಗೊಂಡು ಹೇಳ್ತಾ ಇದ್ದೀನಿ. ಸಂಘ 800 ರೂಪಾಯಿ ಮೌಲ್ಯದ ಸೇವೆಯನ್ನ ಪಡೆದಿದ್ದರೆ, ಅಂದ್ರೆ ನಾವು ಯಾರಿಂದನೋ ಕೊರಿಯರಿಗೆ ನಾವು 800 ರೂಪಾಯಿ ಕೊರಿಯರ್ ಪಾವತಿ ಮಾಡಿದೀವಿ ಕಳೆದ ತಿಂಗಳಲ್ಲಿ ಅನ್ಕೊಳ್ಳಿ. ಅದಕ್ಕೆ 18% GST ಪಾವತಿ ಮಾಡಿರ್ತೀವಿ. ಅದು ಸುಮಾರು 140 ರೂಪಾಯಿ ಆಗಿರುತ್ತೆ. ಅದು ನಮಗೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್. ಅದನ್ನ ನೆಕ್ಸ್ಟ್ ನಾವು ಇದು ಮಾಡುವಾಗ ಆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ನಾವು ಇದು ಮಾಡ್ಕೊಳ್ಬಹುದು. ಹೇಗೆ? ನಾವು ಹೊರಗಡೆ ಪಾವತಿಸಬೇಕಾದ ತೆರಿಗೆ ಇದೆ. ಆ ಹೊರಬರಿಗೆ ಪಾವತಿಸಬೇಕಾದ ತೆರಿಗೆಯಲ್ಲಿ ಈಗಾಗಲೇ ನಾವು ಪಾವತಿಸಿದ ತೆರಿಗೆಯನ್ನ, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕಡಿಮೆ ಮಾಡಿಕೊಂಡು ಉಳಿದಿರುವಂತಹ ಇದು ಮಾಡಬೇಕು. ಉದಾಹರಣೆಗೆ ನಮಗೆ ಒಂದು ಹೊರಗಡೆಗೆ ನಾವು ಪೂರೈಕೆ ಮಾಡಿದ್ರ ಮೇಲೆ 1,000 ರೂಪಾಯಿ ಪೂರೈಕೆ ಮಾಡಿದೀವಿ, 180 ರೂಪಾಯಿ ಟ್ಯಾಕ್ಸ್ ಸಂಗ್ರಹಿಸಿದೀವಿ. ಒಳ ಪೂರೈಕೆ ಮೇಲೆ ನಾವು ಹೂಡುವಳಿ ತೆರಿಗೆ ಇದೆ, ನಮಗೆ 144 ರೂಪಾಯಿ ಹೂಡುವಳಿ ತೆರಿಗೆ ಇದೆ. ಆಗ ಅದನ್ನ ನಾವು ಸರ್ಕಾರಕ್ಕೆ ಕಟ್ಟಬೇಕಾಗಿರೋದು ಕೇವಲ 36 ರೂಪಾಯಿ ಆಗತ್ತೆ. 180 ರೂಪಾಯಿಲಿ 144 ರೂಪಾಯಿ ಕಡಿಮೆ ಮಾಡಬೇಕು. ಆದ್ರೆ ಸಹಕಾರ ಸಂಘಗಳಿಗೆ 144 ರೂಪಾಯಿ ಸಿಗೋದಿಲ್ಲ. ಇಲ್ಲಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ಗೆ ನಿರ್ಬಂಧ ಇದೆ. 77 ರೂಪಾಯಿ ಮಾತ್ರ ಉಪಯೋಗಿಸ್ಕೊಳ್ಬಹುದು. ಅದನ್ನ ರೆಸ್ಟ್ರಿಕ್ಟೆಡ್ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತೀವಿ. ಅಂದ್ರೆ ಯಾವುದೇ ಇದಿದ್ರು ನಮಗೆ 2 ತರ ರೆಸ್ಟ್ರಿಕ್ಷನ್ಸ್ ಇದೆ. ಒಂದು, ಒಟ್ಟಾರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಲ್ಲಿ 50% ಮಾತ್ರ ಉಪಯೋಗಿಸಬಹುದು. ಮತ್ತೊಂದು ಬ್ಲಾಕ್ಡ್ ಕ್ರೆಡಿಟ್ಸ್ ಅಂತೀವಿ. ಅಂದ್ರೆ ಕೆಲವೊಂದು ವಸ್ತುಗಳಿಗೆ ನೀವು ಇನ್ಪುಟ್ ಟ್ಯಾಕ್ಸ್ ಅನ್ನ ನಾವು ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಅದಕ್ಕೆ ಬ್ಲಾಕ್ಡ್ ಕ್ರೆಡಿಟ್ ಅಂತೀವಿ. ಸೆಕ್ಷನ್ 17
38 ಪ್ರಕಾರ ಪ್ರಪೋರ್ಷನೇಟ್ ಉಪಯೋಗಿಸ್ಬೋದು, ನಿಯಮ 38 ಪ್ರಕಾರ. ಇಲ್ಲಿ ಸೆಕ್ಷನ್ 17(5) ಪ್ರಕಾರ ಕೆಲವೊಂದಕ್ಕೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅಂತ ತಗೊಳ್ಳಿಕ್ ಬರೋದಿಲ್ಲ. ಯಾವುದನ್ನ ಅಂದ್ರೆ ಅದನ್ನ ಬ್ಲ್ಯಾಕ್ಡ್ ಕ್ರೆಡಿಟ್ ಅಂತೀವಿ ನಾವು. ಉದಾಹರಣೆಗೆ ನೀವು ಕನ್ಸ್ಯೂಮಬಲ್ಸ್, ಆಹಾರ ಅಥವಾ ಪಾನೀಯಗಳನ್ನ ನೀವು ಹೋಟ್ಲಲ್ಲಿ ಊಟ ಮಾಡಿದ್ದೀರಿ, ಅಥವಾ ನಿಮ್ಮ ಇದಕ್ಕೆ ಕ್ಯಾಟ್ರಿಂಗ್ ಸೇವೆ ತಗೊಂಡಿದ್ದೀರಿ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇದೆ ನಿಮ್ಮಲ್ಲಿ, ಅವರಿಗೆ ನೀವು ಕ್ಯಾಟ್ರಿಂಗ್ ವ್ಯವಸ್ಥೆ ದುಡ್ಡು ಕೊಡ್ತಾ ಇದ್ದೀರಿ, ಅವ್ರು GST ಬಿಲ್ ಕೊಡ್ತಾ ಇದ್ದಾರೆ, ಆ GST ಪಾವತಿಸ್ತೀರಿ 5%. ಆದರೆ ಅದರ ಮೇಲಿನ ಕ್ರೆಡಿಟ್ ಅನ್ನ ನೀವು ಇನ್ಪುಟ್ ಟ್ಯಾಕ್ಸ್ ತಗೊಳ್ಳಿಕ್ ಬರೋದಿಲ್ಲ, ಬ್ಲಾಕ್ಡ್ ಕ್ರೆಡಿಟ್. ಸಪೋಸ್ ನಮ್ಮ ಸಂಘದ ವ್ಯವಹಾರಕ್ಕೋಸ್ಕರ ಒಂದು ಮೋಟರ್ ವಾಹನ ತಗೊಂಡಿದೀವಿ, ಅದಕ್ಕೆ 28% GST ಹಾಕಿದ್ರು ಸರ್, ಕೊಟ್ಟಿದೀವಿ ನಾವು. ಯಾವುದೊಂದು ವೆಹಿಕಲ್ ನಾವು ವಸೂಲಾತಿಗೋಸ್ಕರನೋ ಅಥವಾ ಸಂಘದ ಒಂದು ಉದ್ದೇಶಕ್ಕೋಸ್ಕರ, ಸಂಘದ ಬಳಕೆಗೋಸ್ಕರ ಒಂದು ವೆಹಿಕಲ್ ತಗೊಂಡಿದೀವಿ. ಆ ವೆಹಿಕಲ್ ಮೇಲಿರುವಂತಹ ಏನು ಟ್ಯಾಕ್ಸ್ ಕಟ್ಟಿದೀವಿ ಅದು ಬ್ಲಾಕ್ಡ್ ಕ್ರೆಡಿಟ್. ಹಾಗೆ ಸಿಬ್ಬಂದಿ ಕಲ್ಯಾಣ, ನಾವು ಇನ್ಕಮ್ ಟ್ಯಾಕ್ಸ್ ಇನ್ಶೂರೆನ್ಸ್ ಮಾಡಿಸಿದ್ದೀವಿ ಸರ್ ಲೇಬರ್ಸ್ಗೆ, ನಮ್ಮ ಸಿಬ್ಬಂದಿಗಳಿಗೆ ಸ್ಟಾರ್ ಹೆಲ್ತ್ ಇನ್ಶೂರೆನ್ಸ್ ಮಾಡಿಸಿದ್ದೀವಿ, ಅಥವಾ ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಮಾಡಿಸಿದ್ದೀವಿ, ಅಥವಾ ನಮ್ಮ ನಿರ್ದೇಶಕರಿಗೆ ಇನ್ಶೂರೆನ್ಸ್ ಸ್ಕೀಮಲ್ಲಿ ಮಾಡಿಸಿದ್ದೀವಿ. ಇನ್ಶೂರೆನ್ಸ್ ಸ್ಕೀಮ್ಗಳಿಗೆ ಮೊದಲು GST ಇತ್ತು, ಈಗ ಇನ್ಶೂರೆನ್ಸ್ಗಳಿಗೆ GST ಇಲ್ಲ. ಮೊನ್ನೆ ಇದ್ರಲ್ಲಿ ಹಿಂದೆ ಅದರ ಮೇಲೆ ನೀವು GST ಕಟ್ತಿದ್ರಿ, ಅದನ್ನ ನಾವು ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಕಟ್ಟಡ ನಿರ್ಮಾಣ, ನಮ್ದು ಕಟ್ಟಡಕ್ಕೆ ನಿರ್ಮಾಣ ಮಾಡ್ಲಿಕ್ಕೆ ಸಿಮೆಂಟು, ಸ್ಟೀಲು, ಕಾಂಟ್ರಾಕ್ಟರ್ಸ್ ಪೇಮೆಂಟ್ ಮಾಡಿದೀವಿ, ಅದಕ್ಕೆ GST ಕೊಟ್ಟಿದ್ದೀವಿ. ಅದನ್ನು ಹಾಗಾದ್ರೆ ನಾವು ಈಗ ಕಟ್ಟಡಕ್ಕೆ 1 ಕೋಟಿ ರೂಪಾಯಿ ಕಟ್ಟಡ ಕಟ್ಟಿದೀವಿ, 1 ಕೋಟಿ ರೂಪಾಯಿ ಮೆಟೀರಿಯಲ್ ಉಪಯೋಗಿಸಿದೀವಿ, ಅಂದ್ರೆ GST ಇರುವಂತಹ ಮೆಟೀರಿಯಲ್ಸ್ 1 ಕೋಟಿ ರೂಪಾಯಿ ಉಪಯೋಗಿಸಿದೀವಿ, 18 ಲಕ್ಷ ರೂಪಾಯಿ GST ಕಟ್ಟಿದೀವಿ. ಹಾಗಾದ್ರೆ ಅದರಲ್ಲಿ 50% ಅಂತ ಹೇಳಿ ಅಥವಾ ಅದನ್ನ 100% ಏನಾದ್ರು ಉಪಯೋಗಿಸಬಹುದಾ? ನೋ, ನಿಲ್. ಅದರ ಬದಲು ನೀವು ಅದನ್ನೇ ಬಂಡವಾಳೀಕರಣ ಮಾಡಬಹುದು. ಏನು ಅಂದ್ರೆ ಆ GST ಅನ್ನ ಕ್ಯಾಪಿಟಲೈಸ್ ಮಾಡ್ತೀರಿ. ನಿಮ್ಮ ಇದ್ರದ್ದು ಮುಖಬೆಲೆ ಅಂದ್ರೆ ನಿಮ್ಮ ಇನ್ವೆಸ್ಟ್ಮೆಂಟ್ ಏನಾಗುತ್ತೆ, 1 ಕೋಟಿ ಅಲ್ಲ, 1,18 ಲಕ್ಷ ರೂಪಾಯಿ. ಅದರಿಂದ ಮುಂದಿನ ದಿನಗಳಲ್ಲಿ ನೀವು ಇದನ್ನ ಮಾಡ್ತಾ ಹೋಗ್ಬೋದು, ಡಿಪ್ರಿಸಿಯೇಷನ್ ಪೇ ಮಾಡ್ತಾ ಹೋಗ್ಬೋದು. ಸೊ ಇದು ITC ಬಗ್ಗೆ. ಇನ್ನು ಈ ಪತ್ತಿನ ಸಹಕಾರ ಸಂಘಗಳಿಗೆ ರೂಲ್ 38 ಅದಕ್ಕೆ ವಿಶೇಷ ನಿಯಮ. ಈಗಾಗಲೇ ಹೇಳಿದೆ, ಬಡ್ಡಿ ಮೂಲಕ ನೀವು ತೆರಿಗೆ ರಹಿತ ಆದಾಯ ಪಡೆಯೋದ್ರಿಂದ ಅದಕ್ಕೆ ನಿಮಗೆ ಪೂರ್ಣ ಪ್ರಮಾಣದ ITC ಸಿಗೋದಿಲ್ಲ, ಅದು ಪೂರ್ತಿ ಟ್ಯಾಕ್ಸಬಲ್. 2 ಆಯ್ಕೆಗಳು, ನಾನು ಆವಾಗಲೇ ಹೇಳಿದ್ದೆ ಆಯ್ಕೆಗಳನ್ನ ಸ್ವಲ್ಪ ಒಂದು ಎಕ್ಸಾಂಪಲ್ ತಗೊಂಡು ನಿಮಗೆ ಪ್ರಪೋರ್ಷನೇಟ್ ಮಾಡಿದ್ರೆ ಹೇಗೆ, ಪೂರ್ತಿ ಮಾಡಿದ್ರೆ ಹೇಗೆ ಅನ್ನೋದು ನಾನು ಹೇಳ್ತಾ ಇದ್ದೀನಿ. 1, ಪ್ರಪೋರ್ಷನೇಟ್ ಮಾಡ್ತೀವಿ ಸರ್, 2 ಆಯ್ಕೆ ನಿಮ್ಮದೇ, ಪ್ರತಿ ವರ್ಷ ನೀವು ಚೇಂಜ್ ಮಾಡ್ಬೋದು. ಆದರೆ ಬೈ ಎಕ್ಸ್ಪೀರಿಯನ್ಸ್, ಅನುಭವದ ಆಧಾರದಲ್ಲಿ ಹೇಳ್ಬೇಕು ಅಂದ್ರೆ ಪ್ರಪೋರ್ಷನೇಟ್ ಮಾಡುವಂಥದ್ದು ನಿಮಗೆ ಲಾಸ್, ಅದು ಯಾರಿಗೂ ಲಾಭದಾಯಕ ಅಲ್ಲ. ಏನಿದ್ರು ಮ್ಯಾನುಫ್ಯಾಕ್ಚರಿಂಗ್ ಅಥವಾ ಸೆಲ್ಲಿಂಗ್ ಅಂತವರಿಗೆ ಪ್ರಪೋರ್ಷನೇಟ್ ಮಾಡ್ಲಿಕ್ಕೆ ಅನುಕೂಲ ಇದೆ. ಈ ಯಾಕೆಂದ್ರೆ ನಮ್ಮ ಪ್ರಪೋರ್ಷನ್ ತೆರಿಗೆದಾಯಕ ವಹಿವಾಟಿಗಿಂತ ತೆರಿಗೆ ಮುಕ್ತ ವಹಿವಾಟು ಜಾಸ್ತಿ. ಹಾಗಿದ್ದಾಗ ಪ್ರಪೋರ್ಷನೇಟ್ ಮಾಡಿದ್ರೆ ನಮಗೆ ಲಾಸ್ 50% ಹೋಗೋದು ಒಳ್ಳೆಯದು. ಸೊ ಪ್ರಾಸೆಸಿಂಗ್ ಫೀಸು ಈ ಥರದಕ್ಕೆಲ್ಲ ಇನ್ಪುಟ್ ಅನ್ನ ಲೆಕ್ಕಕ್ಕೆ ಪಡೆಯೋದು ಇದು ಕಾಂಪ್ಲಿಕೇಟೆಡ್ ಕೂಡ. ಅದೇ ರೆಸ್ಟ್ರಿಕ್ಟೆಡ್ ಟು 50% ಆಯ್ಕೆ 2ನೇದು. ಇದು ರೂಲ್ 38 ಅಲ್ಲೇ ಇರುವಂತದ್ದು. 1 ತಿಂಗಳಲ್ಲಿ ನಾವು ಪಾವತಿಸಿದ ಇನ್ಪುಟ್ ಟ್ಯಾಕ್ಸ್ ನಲ್ಲಿ ಕೇವಲ 50% ಮಾತ್ರ, ಅಡ್ ಹಾಕ್, ಒಂದೇ ಸಾರಿ ಸಾಮಾನ್ಯವಾಗಿ. ಆ ಉಳಿದ 50% ಅನ್ನ ನಾವು ಬಿಟ್ಕೊಡ್ತೀವಿ. ಅದು ರೆಸ್ಟ್ರಿಕ್ಷನ್ ಆಗಿರೋದ್ರಿಂದ ಇದನ್ನ ಬಿಟ್ಕೊಡ್ಬೇಕು. ಹೆಚ್ಚಿನ ಸಂಘಗಳು ಇದನ್ನ ನಾವು ಬಿಟ್ಕೊಡುವಂತಹ ಇದನ್ನು ಉಪಯೋಗಿಸ್ತೀವಿ ನಾವು. ಮತ್ತೆ ನಾವು ಏನಾದ್ರು ವಿನಾಯಿತಿ ಹೊಂದಿದಂತಹ ಸರಕುಗಳನ್ನ ಖರೀದಿ ಮಾಡ್ತಾ ಇದೀವಿ ಅಂದ್ರೆ ಅಥವಾ ಹೊರಪೂರೈಕೆ ಮಾಡ್ತಾ ಇದೀವಿ ಅಂದ್ರೆ ನಮಗೆ ಕ್ಲೈಮ್ ಮಾಡ್ಲಿಕ್ಕೆ ಬರೋದಿಲ್ಲ. ಸಪೋಸ್ ನಮ್ದೊಂದು ಹಾಲಿನ ಸೊಸೈಟಿ, ನಾವು ಕೇವಲ ವಿನಾಯಿತಿ ಇರುವಂತಹ ವಹಿವಾಟು ಮಾಡ್ತಾ ಇದ್ದೀವಿ. ನಮ್ದು 100% 1 ಕೋಟಿ ರೂಪಾಯಿ 1 ಕೋಟಿ ರೂಪಾಯಿನೂ ಹಾಲು ಅಥವಾ ಬಿತ್ತನೆ ಬೀಜ ಮಾರಿದೀವಿ. ಆದ್ರೆ ನಮಗೆ ತಗೊಂಡಿರುವಂತದ್ರಲ್ಲಿ ಸ್ಟೇಷನರಿ ತಗೊಂಡಿದೀವಿ, ಕಂಪ್ಯೂಟರ್ ತಗೊಂಡಿದೀವಿ, ಕೊರಿಯರ್ ಚಾರ್ಜಸ್ ಕೊಟ್ಟಿದೀವಿ, ಅದಕ್ಕೆಲ್ಲ GST ಇನ್ಪುಟ್ ಕ್ರೆಡಿಟ್ ಸಿಕ್ಕಿದೆ.
ಅದನ್ನ ನಾವು ತಗೊಳ್ಬೋದಾ? ಕೇವಲ ವಿನಾಯಿತಿ ಹೊಂದಿರುವಂತಹ ಸರಕುಗಳ ಮೇಲೆ ನೀವು GST ಅನ್ನ ಕ್ಲೈಮ್ ಮಾಡಲಿಕ್ಕೆ ಬರೋದೇ ಇಲ್ಲ. ಅದು ರೆಸ್ಟ್ರಿಕ್ಟೆಡ್ ಕ್ರೆಡಿಟ್ ಅಲ್ಲಿ 100% ಬಿಟ್ಕೊಡ್ಬೇಕಾಗತ್ತೆ. 3 ತರದ ಎಕ್ಸಾಂಪಲ್ಸ್ ನಾನು ಹೇಳಿದೀನಿ, ಕನ್ಫ್ಯೂಷನ್ ಮಾಡ್ಕೊಳ್ಬೇಡಿ. ಹಾಗಾದ್ರೆ ಈ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಪಡಿಬೇಕಾದ್ರೆ ನಮಗೆ ಏನೇನು ನಿರ್ಬಂಧಗಳಿದಾವೆ ಅಥವಾ ಪ್ರಮುಖ ಅಂಶಗಳು ಯಾವ್ದು? ಮೊದಲನೇದು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಾವು ತಗೊಳ್ಬೇಕು ಅಂತಾದ್ರೆ ಬಿಲ್ ನೀಡುವಂಥದ್ದು ಕಡ್ಡಾಯ. ಟ್ಯಾಕ್ಸ್ ಇನ್ವಾಯ್ಸ್ ಇರಲೇಬೇಕು. ನಿಮ್ಮ ಬಿಲ್ಗಳನ್ನ, ನಿಮ್ಮ ರಸೀದಿಗಳನ್ನ ಟ್ಯಾಕ್ಸ್ ಇನ್ವಾಯ್ಸ್ ಅಂತ ಹೇಳಬೇಕು. ಅಂದ್ರೆ ನೋಂದಣಿ ಹೊಂದಿದ ಸಂಘಗಳು ಮಾತ್ರ ಟ್ಯಾಕ್ಸ್ ಇನ್ವಾಯ್ಸ್ ಮಾಡಬಹುದು. ನೀವು ನೋಂದಣಿ ಹೊಂದಿರಬೇಕು. ಸಹಕಾರ ಸಂಘ ನೋಂದಣಿ ಹೊಂದೇ ಹೋದ್ರೆ ITC ಇನ್ವ್ಯಾಲಿಡ್ ಅಥವಾ ITC ಕ್ಲೈಮ್ ಮಾಡಕ್ಕೆ ಬರೋದಿಲ್ಲ. ITC ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ನೀವು ನೋಂದಣಿಯಾಗಿರ್ಬೇಕು, ನಿಮಗೆ ಸರ್ವಿಸ್ ಕೊಟ್ಟಂತವ್ರು ಕೂಡ ನೋಂದಣಿಯಾಗಿರ್ಬೇಕು, ಅವರು ನಿಮಗೆ ಬಿಲ್ಲನ್ನು ಕೊಟ್ಟಿರ್ಬೇಕು, ಆ ಬಿಲ್ಲು ನಿಮ್ಮ ಸಂಘದ ಹೆಸರಿನಲ್ಲಿ GST ಬಿಲ್ ಇರಬೇಕು, ಅದರಲ್ಲಿ GST ಎಷ್ಟು ಅಂತ ನಮೂದಾಗಿರ್ಬೇಕು. ಆ ಅಮೌಂಟ್ ಮಾತ್ರ ನೀವು ಕ್ಲೈಮ್ ಮಾಡಬಹುದು. ಅಂದ್ರೆ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಅನ್ನ ಕ್ಲೈಮ್ ಮಾಡಬೇಕು ಅಂದ್ರೆ ನಮಗೆ ಯಾರು ಪೂರೈಕೆ ಮಾಡ್ತಾ ಇದ್ದಾರೋ ಅವರು ಕೂಡ ನೋಂದಣಿಯಾಗಿರ್ಬೇಕು. B2B, ಬಿಸ್ನೆಸ್ ಟು ಬಿಸ್ನೆಸ್ ಅಲ್ಲಿ ಇರಬೇಕು, ಕಂಪೋಸಿಷನ್ ಅಲ್ಲಿ ಇರಬಾರ್ದು. ಎರಡನೇದು, ನಮ್ದು ಕೂಡ ನೋಂದಣಿ ಆಗಿರ್ಬೇಕು. ನಾವು ನೋಂದಣಿ ಆಗದೆ ನಮ್ಗೆ ಇನ್ಪುಟ್ ಕ್ರೆಡಿಟ್ ಅನ್ನೋ ಕಾನ್ಸೆಪ್ಟೇ ಬರೋದಿಲ್ಲ. ಇನ್ನು ಈಗಾಗಲೇ ಹೇಳ್ದಂಗೆ ಪತ್ತಿನ ಸಹಕಾರ ಸಂಘಗಳಾದ್ರೆ 50% ಮಾತ್ರ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ಬಹುದು. ಇನ್ನು ಅಕಸ್ಮಾತ್ ಗ್ರಾಹಕರಿಂದ ಪಡೆದ ತೆರಿಗೆಯಿಂದ ಸಂಘ ಈಗಾಗಲೇ ಪೂರೈಕೆ ಮಾಡಿದ ತೆರಿಗೆಯನ್ನು ಕಳೆದ ಉಳಿದ ಹಣವನ್ನ ಸರ್ಕಾರ ಕಟ್ಟಬೇಕು. ಅಂದ್ರೆ ನಾವು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಂಡಿದ್ದೀವಿ, ಅದು 50% ಮಾತ್ರ ಬರ್ತದೆ. ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ನಮ್ದು 100 ರೂಪಾಯಿ ಇದೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ನಮಗೆ 80 ರೂಪಾಯಿಯಲ್ಲಿ 40 ರೂಪಾಯಿ ಮಾತ್ರ ಸಿಕ್ಕಿದೆ, ಯಾಕಂದ್ರೆ 50%. ಹಾಗಾಗಿ ಆ 40 ಮತ್ತು 100 ರೂಪಾಯಿ ಮಧ್ಯದ 60 ರೂಪಾಯಿಯನ್ನ ನಾವು ಕೈಯಿಂದ ಕಟ್ಟಬೇಕಾಗತ್ತೆ. ಕೈಯಿಂದ ಕಟ್ಟೋದಲ್ಲ, ನಾವು ಕಟ್ಟಬೇಕಾಗತ್ತೆ. ಕೈಯಿಂದ ಕಟ್ಟೋದಿಲ್ಲ, ಯಾಕಂದ್ರೆ 100 ರೂಪಾಯಿ ತಗೊಂಡಿರ್ತೀನಿ. ನಿಮ್ಮ ಗ್ರಾಹಕರಿಂದ 100 ರೂಪಾಯಿ ತಗೊಂಡಿರ್ತೀನಿ, ಅದರಲ್ಲಿ 40 ರೂಪಾಯಿ ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಸಿಗುತ್ತೆ, ಇನ್ನು 60 ರೂಪಾಯಿ ನೀವು ಕಟ್ಟಬೇಕಾಗತ್ತೆ. ಸೊ ಇದು ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ಬಗ್ಗೆ ಸಹಕಾರ ಸಂಘಗಳಿಗೆ ಅನ್ವಯಿಸುವಂತೆ. ಸಹಕಾರ ಸಂಘಗಳ ಇತರೆ ವಿಚಾರದಲ್ಲಿ ನಾವು ಯಾವುದನ್ನು ಹೇಳ್ತಾ ಇಲ್ಲ ಸ್ನೇಹಿತರೆ, ಅದನ್ನು ಅರ್ಥ ಮಾಡ್ಕೊಳ್ಳಿ. ಇನ್ನು ವರದಿಗಳನ್ನು ಯಾವ್ದ್ಯಾವ್ದು ಸಲ್ಲಿಸಬೇಕು? ಒಂದು ಔಟ್ವರ್ಡ್ ಸಪ್ಲೈ, ರಿಟರ್ನ್ ಆಫ್ ಔಟ್ವರ್ಡ್ ಸಪ್ಲೈ. ಪ್ರತಿ GSTR 1 ಅಂತೀವಿ. ಅದನ್ನ ನಾವು ಏನು ಸಪ್ಲೈ ಮಾಡಿದೀವಿ, ನಾವು ಔಟ್ವರ್ಡ್ ಏನ್ ಕೊಟ್ಟಿದೀವಿ, ಸದಸ್ಯತ್ವ ಶುಲ್ಕ ಇರ್ಬೋದು ಅಥವಾ ಬಡ್ಡಿ, ಇದರಲ್ಲಿ ಟ್ಯಾಕ್ಸಬಲ್, ನಾನ್ ಟ್ಯಾಕ್ಸಬಲ್ ಎಲ್ಲದನ್ನು ತಿಳಿಸ್ಬೇಕು. ನಾವು ಒಟ್ಟು ಟರ್ನ್ ಓವರ್ ತಿಳಿಸ್ಬೇಕು. ಅದ್ರಲ್ಲಿ ಟ್ಯಾಕ್ಸ್ ಏನು ಇರ್ತದೆ ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಟ್ಯಾಕ್ಸಬಲ್ ಕಾಲಮ್ ಅಲ್ಲಿ ಹಾಕ್ಬೇಕು. ನಾನ್ ಟ್ಯಾಕ್ಸಬಲ್ ಅಥವಾ ಎಕ್ಸಮ್ಟ್ ಅಸೆಟ್ಸ್ ಇದ್ರೆ, ಎಕ್ಸಮ್ಟ್ ಇನ್ಕಮ್ ಇದ್ರೆ ಅದನ್ನ ಅದ್ರಲ್ಲಿ ತೋರಿಸ್ಬೇಕು. ಆಮೇಲೆ ರಿಟರ್ನ್ ಆಫ್ ಇನ್ಕಮ್ ಇನ್ವರ್ಡ್ ಸಪ್ಲೈ, ಇದು ಆಟೋ ಜನರೇಟ್ ಆಗತ್ತೆ. ಆಟೋ ಪಾಪ್ಯುಲೇಷನ್ ಅಂತೀವಿ, ಆಟೋ ಪಾಪ್ಯುಲೇಟೆಡ್ ಆಗತ್ತೆ. ಯಾಕೆಂದ್ರೆ ನಮ್ಮ ತರನೇ ನಮಗೆ ಸರ್ವಿಸ್ ಕೊಟ್ಟವರು ತಮ್ಮ GSTR 1 ನಲ್ಲಿ ಅದು ನಮೂದು ಮಾಡಿರ್ತಾರೆ, ಅದು ನಮ್ಮ ಖಾತೆಗೆ ಬಂದು ಕುತ್ಕೊಂಡಿರ್ತದೆ. ಅದನ್ನ ರಿಟರ್ನ್ ಆಫ್ ಇನ್ವರ್ಡ್ ಸಪ್ಲೈ ಅಂತೀವಿ. ಅದನ್ನ ವೆರಿಫೈ ಮಾಡಬೇಕು. 2 ಕಾರಣಕ್ಕೋಸ್ಕರ. ನೀವು ಯಾರ್ಯಾರಿಂದ ನೀವು ಖರೀದಿ ಮಾಡಿದ್ದೀರಿ ಅಥವಾ ನೀವು ಇನ್ವರ್ಡ್ ಸಪ್ಲೈ ಮಾಡ್ಕೊಂಡಿದ್ದೀರಿ, ಅವರೆಲ್ಲರೂ ತಮ್ಮ ವರದಿಯನ್ನ ಸಲ್ಲಿಸಿದಾರ ಅಂತ ಗ್ಯಾರಂಟಿ ಆಗ್ಲಿಕ್ಕೆ. ಎರಡನೇದು, ಆ ಇನ್ವರ್ಡ್ ಸಪ್ಲೈಲಿರುವಂತಹ ಇನ್ಕಮ್ ಏನ ITC ಇದೆ ಅದನ್ನ ರೆಸ್ಟ್ರಿಕ್ಷನ್ ಮಾಡಬೇಕು. ಅದಕ್ಕೋಸ್ಕರನು ನೀವು ರಿಟರ್ನ್ ಆಫ್ ಇನ್ವರ್ಡ್ ಸಪ್ಲೈನು ವೆರಿಫೈ ಮಾಡಬೇಕು. ಆಟೋ ಪಾಪ್ಯುಲೇಷನ್ ಆಗಿ ಬಂದಿರ್ತದೆ, ಅದನ್ನು ವೆರಿಫೈ ಮಾಡ್ಬೇಕಾಗತ್ತೆ. ನೀವು ಇದು ಎರಡನ್ನು ನೋಡಿದ ನಂತರ ಮಂತ್ಲಿ ರಿಟರ್ನ್, ಇದು ಕೂಡ ಆಟೋ ಪಾಪ್ಯುಲೇಟೆಡ್ ಆಗಿ ಬರ್ತದೆ. ಅಲ್ಲಿ ನಿಮ್ಮ ಅಡ್ಜಸ್ಟ್ಮೆಂಟ್ ಏನು ಅಂದ್ರೆ, ರೆಸ್ಟ್ರಿಕ್ಟೆಡ್ ಕ್ರೆಡಿಟ್ ಯಾವುದಕ್ಕೂ ನಿರ್ಬಂಧ ಇದೆ. ನಿಮ್ಗೆ ಯಾವ್ದೋ ಒಂದು ಬಿಲ್ಡಿಂಗ್ ಕಟ್ತಾ ಇದ್ದೀರಿ, ನಿಮ್ಗೆ GST ಬಿಲ್ ರೈಸ್ ಮಾಡಿದಂತಹ ನಿಮ್ಮ ಸಿಮೆಂಟ್ ಸಪ್ಲೈ ಮಾಡಿದವರು ಅಥವಾ ಹಾರ್ಡ್ವೇರ್ ಸಪ್ಲೈ ಮಾಡಿದವರು, ಅವ್ರು ಕೂಡ ನಿಮಗೆ ಕ್ರೆಡಿಟ್ ಕೊಟ್ಬಿಟ್ಟಿರ್ತಾರೆ. ಯಾಕಂದ್ರೆ ನಿಮ್ದು GST ಇರ್ತದೆ, ಅವ್ರದ್ದು GST ಇರ್ತದೆ, GST ಬಿಲ್ ಹಾಕೊಟ್ಟಿರ್ತಾರೆ, ಕೊಟ್ಕೊಂಡು. ಆದ್ರೆ ಅದನ್ನ ನಿರ್ಬಂಧಿಸಬೇಕು. ಅದು ಆಟೋ ಆಗಿ ನಿರ್ಬಂಧ ಆಗೋದಿಲ್ಲ. ನಮ್ಗೆ ಯಾವುದೇ ಸಂಬಂಧ ಇಲ್ಲ ಅನ್ನೋದು ನೀವು ನಿರ್ಬಂಧಿಸಬೇಕು. ಅದ್ರಲ್ಲಿ ತಪ್ಪು ಮಾಡಿದ್ದೀರಿ ಅಂದ್ರೆ ನಿಮಗೆ ಪೆನಾಲ್ಟಿ ಮತ್ತು ದಂಡ ಬೀಳತ್ತೆ.
ಒಂದು. ಎರಡನೇದು, ನೀವು ಪತ್ತಿನ ಸಹಕಾರಿಗಳಾಗಿದ್ರಿಂದ ಎಂಟೈರ್ ಇನ್ಪುಟ್ ಕ್ರೆಡಿಟ್ ತಗೊಳಕ್ಕಾಗೋದಿಲ್ಲ. ಅದಕ್ಕೋಸ್ಕರ 50%ಗೆ ನೀವು ಅದನ್ನು ಇದು ಮಾಡ್ಕೊಳ್ಬೇಕಾಗುತ್ತೆ. ಇನ್ನು ಯಾರ್ಯಾರ್ದು 2 ಕೋಟಿಗಿಂತ ಹೆಚ್ಚು ಟರ್ನ್ ಓವರ್, ಟ್ಯಾಕ್ಸಬಲ್ ಇನ್ಕಮ್ ಅಲ್ಲ ಸ್ನೇಹಿತರೆ. ಮತ್ತೆ ಟ್ಯಾಕ್ಸಬಲ್ ಇನ್ಕಮ್ ನಮ್ದು ಅಷ್ಟಿಲ್ಲ ಇರಲ್ಲ ಸರ್. ನಿಮ್ಮ ಟರ್ನ್ ಓವರ್ ಅಂದ್ರೆ ಯಾವುದು? ಟ್ಯಾಕ್ಸಬಲ್ ಇನ್ಕಮ್, ನಾನ್ ಟ್ಯಾಕ್ಸಬಲ್ ಇನ್ಕಮ್, ಬಡ್ಡಿ ಮತ್ತು ಇತರೆ ಎಲ್ಲ ತೆರಿಗೆದಾಯಕ ವಹಿವಾಟು ಅದಷ್ಟನ್ನು ಸೇರಿಸಿದರೆ ನೀವು 2 ಕೋಟಿಗಿಂತ ಜಾಸ್ತಿ ಆಗ್ತಾ ಇದ್ರೆ ನೀವು ಆನ್ಯುವಲ್ ರಿಟರ್ನ್ಸ್ ಇದು ಮಾಡಬೇಕು. ಆಮೇಲೆ ಕಾಂಪೋಸಿಷನ್ ಅಲ್ಲಿದ್ರೆ, ಕಾಂಪೋಸಿಷನ್ ಅಂತ ಹೇಳಿದ್ರೆ ಏನು ಅಂತ ನಾನು ನೆಕ್ಸ್ಟ್ ಬರ್ತೀನಿ. ಅದೊಂದು ಬ್ಯೂಟಿಫುಲ್ ಸ್ಕೀಮ್ ನಮಗೆ ಸಹಕಾರಿಗಳಿಗಿರುವಂಥದ್ದು. ಅದರಲ್ಲಿದ್ರೆ ಕ್ವಾರ್ಟರ್ಲಿ ರಿಟರ್ನ್ ಫೈಲ್ ಮಾಡಬೇಕು. ಮತ್ತೆ GSTR 4 ಆನ್ಯುವಲ್ ರಿಟರ್ನ್ ಒಂದು ಫೈಲ್ ಮಾಡಬೇಕು, ಅಂತಿಮ ವರದಿ. ಇದಕ್ಕೆ ಯಾರ್ಯಾರು, ಮತ್ತೆ ಅದು ನಿರ್ದಿಷ್ಟ ದಿನಾಂಕ 11, 20 ಈ ತರ ಇದೆ. ಮತ್ತೆ ಕ್ವಾರ್ಟರ್ಲಿ ಫೈಲ್ ಮಾಡುವಂತವ್ರು ಆ ಕ್ವಾರ್ಟರಿನ 20ನೇ ತಾರೀಕು ಒಳಗಡೆ ಮಾಡಬೇಕು. ಇದನ್ನೆಲ್ಲ ಹೇಳ್ತೀನಿ ನಾನು. ಇದರಲ್ಲಿ ಪ್ರತಿ ತಿಂಗಳು ವರದಿಯನ್ನು ಸಲ್ಲಿಸಬೇಕು ತಿಂಗಳಿಗಿರುವಂಥವ್ರು. ಅದು ಹೊರಪೂರೈಕೆ ವಿವರಗಳನ್ನ 11ರೊಳಗೆ 10ರೊಳಗೆ ಅಂತ ಹಾಕ್ತೀವಿ ನಾವು ಹಾಕುವಂಥದ್ದು 10. ಯಾಕೆಂದ್ರೆ 11 ಏನಾದ್ರು ಆಗಿಲ್ಲ ಅಂದ್ರೆ ನಿಮ್ಗೆ ಕಷ್ಟ ಆಗ್ಬಿಡುತ್ತೆ. ಒಳಪೂರೈಕೆ ವಿವರಗಳು 15ರೊಳಗೆ, 20ನೇ ತಾರೀಕು ಒಳಗಡೆಗೆ ಅದರ ತೆರಿಗೆ ಪಾವತಿ ಮಾಡಿ ಅಂತಿಮ ವರದಿಯನ್ನು ಸಲ್ಲಿಸಬೇಕು. ವಾರ್ಷಿಕ ವರದಿ ಮಾರ್ಚ್ ಎಂಡ್ ಆದ ನಂತರದ ಡಿಸೆಂಬರ್ 31ರೊಳಗೆ. ಇನ್ನು ತೆರಿಗೆ ಪಾವತಿ ಕ್ರಮ ಏನು? ತೆರಿಗೆ ನಾನು ಮೊದಲೇ ಹೇಳಿದೆ, ಮೊದಲು GST ಯಲ್ಲಿರುವಂತಹ ವೈಶಿಷ್ಟ್ಯಗಳಲ್ಲಿ ಹೇಳುವಾಗಲೇ ಹೇಳಿದೆ, ಈ ತೆರಿಗೆ ಇರ್ಬೋದು, ಬಡ್ಡಿ ಇರ್ಬೋದು, ದಂಡ ಇರ್ಬೋದು, ಯಾವುದನ್ನು ಕ್ಯಾಶ್ ಪೇಮೆಂಟ್ ಮಾಡ್ಲಿಕ್ಕೆ, ರಸೀದಿ ಹಾಕ್ಸ್ಲಿಕ್ಕೆ ಇಲ್ಲ. ಬ್ಯಾಂಕ್ ಮೂಲಕನೇ ಕಡ್ಡಾಯವಾಗಿ ಪಾವತಿ ಮಾಡಬೇಕು. RTGS ಉಪಯೋಗಿಸ್ಬೋದು, ನೆಫ್ಟ್ ಉಪಯೋಗಿಸ್ಬೋದು, ಈ ಬ್ಯಾಂಕಿಂಗ್ ಉಪಯೋಗಿಸ್ಬೋದು, ಮೊಬೈಲ್ ಬ್ಯಾಂಕಿಂಗ್ ಉಪಯೋಗಿಸ್ಬೋದು, ಜಿಪೇ, ಗೂಗಲ್ ಪೇ, ಫೋನ್ ಪೇ, ಅಮೆಜಾನ್ ಪೇ, ವಾಟ್ಸಾಪ್ ಪೇ, ಏನ್ ಬೇಕಾದ್ರೂ ಉಪಯೋಗಿಸ್ಬೋದು. ಪ್ರತಿ ಪಾವತಿಗೂ ಪ್ರತ್ಯೇಕವಾದ ರಸೀದಿ ಸಂಖ್ಯೆ ದೊರೆಯುತ್ತೆ, ರೆಸಿಟ್ ನಂಬರ್. ನಿಮಗೆ ಬ್ಯಾಂಕಿನಿಂದ ಏನ್ ಪಾವತಿ ಮಾಡ್ತೀರಿ ಅದೇ ನಿಮಗೆ ಸ್ವೀಕೃತಿ. ಮತ್ತೆ ಡಿಪಾರ್ಟ್ಮೆಂಟ್ ನಿಮ್ಗೆ ಇನ್ನೊಂದು ಸ್ವೀಕೃತಿ ಕಳಿಸುತ್ತಾ? ಇಲ್ಲ. ಅದನ್ನ ನಿಮ್ಮ ಅಕೌಂಟ್ ಅಲ್ಲಿ ಯಾವತ್ತೂ ವೀಕ್ಷಣೆ ಮಾಡಬಹುದು. ನಾನು ಕಟ್ಟಿದ್ದಾರೆ ಅವತ್ತೇ ತಗೊಳ್ಬೇಕಾ ಸರ್? ಮತ್ತೆ ನೀವು 1 ವರ್ಷ ಬಿಡಿ, 2 ವರ್ಷ ಬಿಡಿ, 3 ವರ್ಷ ಬಿಡಿ, ಅದು ಯಾವಾಗ್ಲೂ ಪರ್ಮನೆಂಟ್ ನಿಮ್ಮ ಖಾತೆಯಲ್ಲಿ ಇರ್ತದೆ. ಯಾವತ್ತೂ ನೀವು ನೋಡ್ಬೋದು, ಮತ್ತೆ ಅದನ್ನ ಡೌನ್ಲೋಡ್ ಮಾಡ್ಕೊಳ್ಬಹುದು. ಇನ್ನು ಈ ಬಡ್ಡಿ, ದಂಡನೆಗಳು, ಇವುಗಳಲ್ಲಿ ಮಾಸಿಕ ಇದೆ, ತ್ರೈಮಾಸಿಕ ಇದೆ. ಇದನ್ನು ಏನಾದರೂ ವಿಳಂಬ ಆದ್ರೆ ಪ್ರತಿ ದಿನಕ್ಕೆ 100 ರೂಪಾಯಿ ಅಂತೆ 5,000 ರೂಪಾಯಿವರೆಗೆ ದಂಡ ಹಾಕ್ಬೋದು. ಹಾಗೆ ವಾರ್ಷಿಕ ವರದಿ ಸಲ್ಲಿಸಲಿಕ್ಕೆ ವಿಳಂಬ ಆದ್ರೆ ದಿನಕ್ಕೆ 100 ರೂಪಾಯಿಗಳಂತೆ ಗರಿಷ್ಠ ವಾರ್ಷಿಕ ವಹಿವಾಟಿನ 0.25%, 25% ಅಲ್ಲ, 25% ಅಲ್ಲ, 0.25%, 1%ನ 1/4 ಭಾಗ ಅಂದ್ರೆ 0.25% ಮಾತ್ರ ದಂಡ ಬೀಳುತ್ತೆ. ಅಂದ್ರೆ ನಿಮ್ದು 2 ಕೋಟಿ ರೂಪಾಯಿ ಇದೆ, 5,000 ರೂಪಾಯಿ ದಂಡ ಬೀಳುತ್ತೆ. 5,000 ಅಲ್ಲ, 500 ರೂಪಾಯಿ ದಂಡ ಬೀಳುತ್ತೆ. ಹಾಗೆ 0.25%. ಎಸ್. ಈಗ ಪ್ರೆಸೆಂಟಿವ್ ಇದೊಂದು ಕೇರ್ಫುಲ್ ಆಗಿ ಅರ್ಥ ಮಾಡ್ಕೊಳ್ಳಿ. ಇದೊಂದು ತುಂಬಾ ಒಳ್ಳೆಯಂತಹ ಅವಕಾಶ ಇರುವಂತದ್ದು ಯಾವುದಕ್ಕೆ? ಕೋಆಪರೇಟಿವ್ ಸೊಸೈಟಿಗಳಿಗೆ. ಈಗ ಏನಂದ್ರೆ ಈ ಕಾಂಪೋಸಿಷನ್ ಸ್ಕೀಮ್ ಅಂತ ಒಂದಿದೆ, ನೀವು ಕೇಳಿರ್ಬೋದು, ಕೆಲವರು ಅದರ ಬಗ್ಗೆ ಮಾಹಿತಿ ಇರ್ಬೋದು. ಸೇವೆ ಸಲ್ಲಿಸುವಂತಹ ಸೊಸೈಟಿಗಳಿಗೆ ಅಥವಾ ಸೇವೆ ಸಲ್ಲಿಸುವಂತಹ ಪೂರೈಕೆದಾರರಿಗೆ ಕಾಂಪೋಸಿಷನ್ ಸ್ಕೀಮ್ ಅಪ್ಲೈ ಆಗೋದಿಲ್ಲ ಅನ್ನೋದು ಒಂದು ರೂಲ್. ಅದಕ್ಕೆ ಕಾಂಪೋಸಿಷನ್ ಸ್ಕೀಮ್ ಫಾರ್ ಸರ್ವಿಸ್ ಪ್ರೊವೈಡರ್ಸ್ ಅನ್ನೋದನ್ನ ಪ್ರೆಸೆಂಟಿವ್ ಟ್ಯಾಕ್ಸ್ ಸ್ಕೀಮ್ ಅಂತ ಹೇಳ್ತೀವಿ. ಇದು ಕಾಂಪೋಸಿಷನ್ ಸ್ಕೀಮೇ. ಆದ್ರೆ ಅಲ್ಲಿ ಸರಕುಗಳಿಗಿದ್ರೆ ಇದು ಇದಕ್ಕಿರುವಂಥದ್ದು, ಸೇವೆ ಕೊಡುವಂಥದ್ದಕ್ಕೆ. ಇಲ್ಲಿ 2 ತರದ್ದಿದೆ. ಕಾಂಪೋಸಿಷನ್ ಸ್ಕೀಮ್ ಫಾರ್ ಟ್ರೇಡರ್ಸ್ ಅಂದ್ರೆ ಸರಕುಗಳನ್ನ ಸಪ್ಲೈ ಮಾಡುವಂತವರಿಗೆ ಕಾಂಪೋಸಿಷನ್ ಸ್ಕೀಮ್ ಬೇರೆ, ಸೇವೆ ಕೊಡ್ತಾ ಇರುವಂತಹವರಿಗೆ ಕಾಂಪೋಸಿಷನ್ ಸ್ಕೀಮ್ ಬೇರೆ. ಸರಕನ್ನ ಸಪ್ಲೈ ಮಾಡ್ತಾ ಇದ್ದವರಿಗೆ ಕಾಂಪೋಸಿಷನ್ ಸ್ಕೀಮ್ ಅಂತ ಹೇಳಿದ್ರೆ, ಸೇವೆ ಕೊಡ್ತಾ ಇರೋರಿಗೆ ಪ್ರಿಸಂಪ್ಟಿವ್ ಟ್ಯಾಕ್ಸ್ ಸಿಸ್ಟಮ್ ಅಂತೀವಿ ನಾವು. ಸುಮ್ಮನೆ ವ್ಯತ್ಯಾಸಗಳು ಗೊತ್ತಾಗ್ಲಿ ಅಂತ, 2 ಬೇರೆ ಬೇರೆ. ಅದರಲ್ಲಿ ಏನೇನು ವಿಚಾರಗಳಿದೆ?
ಸಣ್ಣ ಸಹಕಾರ ಸಂಘಗಳಿಗೆ GST ಲೆಕ್ಕಾಚಾರ ಸುಲಭಗೊಳಿಸ್ಲಿಕ್ಕೋಸ್ಕರ ಇರುವಂತಹ ಸವಲತ್ತು. ಏನು GST ಇನ್ಪುಟ್ ಕ್ರೆಡಿಟ್ ಯಾವ್ದಾದ್ರ ಮೇಲೆ ಬಂತು, ಬ್ಲಾಕ್ ಅಂಡ್ ಕ್ರೆಡಿಟ್, ಔಟ್ಪುಟ್ ಟ್ಯಾಕ್ಸ್ ಲಯಬಿಲಿಟಿ ಅದು ಎಷ್ಟು, ಯಾವ್ದಾದ್ರ ಮೇಲೆ ಏನೇನು, 1%, 5%, 12%, ಎಲ್ಲದನ್ನು ಕಾಂಪ್ಲಿಕೇಶನ್. ಒಂದು ಸಣ್ಣ ಅಂಗಡಿ ಇಟ್ಕೊಂಡಿದ್ದೀನಿ ನಾನು, ಆ ಲೆಕ್ಕಾಚಾರನೇ ನಂಗೆ ತಲೆನೋವಾಗ್ಬಿಟ್ಟಿದೆ, ತುಂಬಾ ರಗಳೆ ಆಗ್ಬಿಡತ್ತೆ. ಈ ಸಣ್ಣ ವಹಿವಾಟುದಾರರಿಗೆ GST ಲೆಕ್ಕಾಚಾರ ಸುಲಭಗೊಳಿಸ್ಲಿಕ್ಕೆ ಒಂದು ಫೆಸಿಲಿಟಿ ಸಿಕ್ಕಿದೆ. ಏನಿದು ಫೆಸಿಲಿಟಿ? ವಾರ್ಷಿಕ ವಹಿವಾಟು ನಿಮ್ದು 1.5 ಕೋಟಿಗಿಂತ ಕಡಿಮೆ ಇದ್ದಲ್ಲಿ 1.5 ಕೋಟಿ ರೂಪಾಯಿ ವರ್ಷಕ್ಕೆ. ಹಾಗಾಗಿ ವರ್ಷಕ್ಕೆ 1.5 ಕೋಟಿ ರೂಪಾಯಿಗಿಂತ ಕಡಿಮೆ ವಹಿವಾಟು ಇರುವಂತಹ ಸೊಸೈಟಿಗಳು, ಅಂದ್ರೆ ಸರಿ ಸುಮಾರು 12.5 ಲಕ್ಷ ರೂಪಾಯಿಗಿಂತ ಕಡಿಮೆ ಮಂತ್ಲಿ ಟರ್ನ್ ಓವರ್ ಸರಾಸರಿ, ಅವರಿಗೆ ಈ ಸವಲತ್ತು ಸಿಗತ್ತೆ. ಕಾಂಪೋಸಿಷನ್ ಸ್ಕೀಮ್ ಇರುತ್ತೆ. ಯಾರಿಗೆ ಇದಕ್ಕೆ ಏನು ಸರಕು ಇದು ಮಾಡುವಂಥವ್ರು. ಇನ್ನು ಬರೀ ಸೇವೆ ನೀಡ್ತಾ ಇದ್ದೀವಿ ಅಂದ್ರೆ ಈ ಮಿತಿ 50 ಲಕ್ಷ. ಈಗ ಪ್ಯಾಕ್ಸ್ಗಳು ಇವರಿಗೆಲ್ಲ ಅವ್ರ ಸೇಲ್ಸ್ ಇರ್ತದೆ, ಸರಕನ್ನ ಸಪ್ಲೈ ಮಾಡ್ತಾರೆ, ಅವರಿಗೆ 1.5 ಕೋಟಿ ರೂಪಾಯಿ ಸಿಗತ್ತೆ. ಅದೇ ಪತ್ತಿನ ಸಹಕಾರಿಗಳಿಗೆ ಸೇಲ್ಸ್ ಇರೋದಿಲ್ಲ, ಅಂದ್ರೆ ಸರಕು ಇರೋದಿಲ್ಲ, ಅಂತವರಿಗೆ 50 ಲಕ್ಷ ರೂಪಾಯಿ ಮಾತ್ರ ಮಿತಿ. ಯಾವುದು? ಒಟ್ಟು ವಹಿವಾಟು, ಟ್ಯಾಕ್ಸಬಲ್ ವಹಿವಾಟು ಅಲ್ಲ. ಓಕೆ, ಹಾಗಾದ್ರೆ ತೆರಿಗೆ ದರ ಏನು? ಮ್ಯಾನುಫ್ಯಾಕ್ಚರರ್ಸ್ ಆದ್ರೆ 1%, ಅವರ ಟೋಟಲ್ ಟರ್ನ್ ಓವರ್. ನಂದು 1.5 ಕೋಟಿ ರೂಪಾಯಿಗಿಂತ ಕಡಿಮೆ ಇರುವಂತಹ ನಂದು ಯಾವುದೋ ಒಂದು ಸೊಸೈಟಿ ಮ್ಯಾನುಫ್ಯಾಕ್ಚರಿಂಗ್ ಪ್ರಾಸೆಸ್ ನಲ್ಲಿ ಇದ್ದೀವಿ, 1%. ವ್ಯಾಪಾರ ಮಾಡ್ತಾ ಇದ್ದೀವಿ ನಾವು, ಅವರಿಗೂ 1%. ಸೇವೆ ಕೊಡ್ತಾ ಇದ್ದೀವಿ ಸರ್ವಿಸ್ ಪ್ರೊವೈಡರ್ಸ್ಗೆ 6%. ಇದು ಕಂಪೋಸಿಷನ್ ಸ್ಕೀಮ್. ಇದನ್ನೇ ಸೇವೆ ನೀಡ್ತಾ ಇರುವಂತಹ ಸೊಸೈಟಿಗಳಿಗೆ ನಾವು ಪ್ರಿಸಂಪ್ಟಿವ್ ಟ್ಯಾಕ್ಸ್ ಸ್ಕೀಮ್ ಅಂತ ಹೇಳ್ತೀವಿ. ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ, ಒಂದು ಹಿಂದಿನ ವರ್ಷದಲ್ಲಿ ವಾರ್ಷಿಕ ತೆರಿಗೆದಾಯಕ ವಹಿವಾಟು 50 ಲಕ್ಷಕ್ಕಿಂತ ಕಡಿಮೆ ಇರುವಂತಹ ನೋಂದಾಯಿತ ಪೂರೈಕೆದಾರರು ಪ್ರಿಸಂಪ್ಟಿವ್ ಟ್ಯಾಕ್ಸ್ ಸ್ಕೀಮ್ ಅನ್ನು ಆಯ್ಕೆ ಮಾಡಿಕೊಂಡು ತಮ್ಮ ತೆರಿಗೆದಾಯಕ ಪೂರೈಕೆಗಳ ಮೇಲೆ 6% GST ಕಟ್ಟಬಹುದು. ಅಂದ್ರೆ ದೊಡ್ಡ ದೊಡ್ಡ ಸೊಸೈಟಿಗಳಲ್ಲಿ ಎಕ್ಸೆಂಪ್ಟ್ ಇನ್ಕಮ್ ತುಂಬಾ ಇರ್ತದೆ, ಟ್ಯಾಕ್ಸಬಲ್ ಇನ್ಕಮ್ ಕಡಿಮೆ ಇರ್ತದೆ. ಈಗ ನಾವು ಅದಕ್ಕೆ 18%, ಈಗ ನಮ್ಗೆ ಜನರಲ್ ಆಗಿರುವಂಥದ್ದು 18%, ಸರ್ವಿಸ್ ಕೊಡುವಂಥವ್ರಿಗೆ 18% ಟ್ಯಾಕ್ಸ್ ಕಟ್ಟಬೇಕು, ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ಬೇಕು, ಪ್ರತಿಯೊಂದನ್ನು ಬೈಫರ್ಕೇಟ್ ಮಾಡಬೇಕು. ಯಾವುದು 2%, ಯಾವುದು 5%, ಸಾರಿ 2% ಇಲ್ಲ, 1% ಯಾವುದು, 5% ಯಾವುದು, 12 ಯಾವುದು, 20, ಎಲ್ಲ ಗೊಂದಲಗಳೇ ಬೇಡ, ನೀವು ಇದಕ್ಕೆ ಹೋಗ್ಬೋದು. ಈ ಸ್ಕೀಮು ಕಾಂಪೋಸಿಷನ್ ಸ್ಕೀಮ್ ಅಲ್ಲ. ಕಾಂಪೋಸಿಷನ್ ಸ್ಕೀಮ್ ಇರುವಂತದ್ದು ಇದಕ್ಕೆ ಯಾರಿಗೆ? ಸರಕು ಸೇವಾದಾರರಿಗೆ. ಈ ಸೇವೆ ಕೊಡ್ತಾ ಇರುವಂತಗೆ ಪ್ರೆಸೆಂಟಿವ್ ಸ್ಕೀಮ್ ಇದು. ಇದನ್ನ ನಾನು ಹೇಳ್ತಾ ಇರುವಂತದ್ದು. ಈ ಕಾಂಪೋಸಿಷನ್ ಸ್ಕೀಮಿನ ನಿಯಮಗಳು ಇದಕ್ಕೆ ಅನ್ವಯಿಸೋದಿಲ್ಲ, ಅದು ಸಂಪೂರ್ಣವಾಗಿ ಅನ್ವಯಿಸಿದೆ, ಕೆಲವೊಂದು ಅನ್ವಯಿಸುತ್ತೆ, ಏನೇನು ನೋಡೋಣ. ಹಾಗಂತ ಕಾಂಪೋಸಿಷನ್ ಸ್ಕೀಮಿಗೆ ಅಪ್ ಮಾಡ್ತಾ ಇದೀವಿ ಅಂದ್ರೆ ನೋಂದಣಿ ಬಾಧ್ಯತೆಯ ಮಿತಿ ಆಗಲಿ ಅಥವಾ ನಿಯಮಗಳಾಗಲಿ ಏನು ಚೇಂಜ್ ಆಗಲ್ಲ. ನೋಂದಣಿಗೆ ನಿಮಗೆ 40 ಲಕ್ಷಕ್ಕಿಂತ ಜಾಸ್ತಿ ಟರ್ನ್ ಓವರ್ ಇದ್ದರೆ ಅಥವಾ 20 ಲಕ್ಷಕ್ಕಿಂತ ಜಾಸ್ತಿ ಸೇವಾ ಟರ್ನ್ ಓವರ್ ಇದ್ರೆ ಅದೆಲ್ಲ ನಿಮ್ಗೆ ಬಂದೇ ಬರ್ತದೆ. ಸೇವೆ ನೀಡುವಂತಹ ಸೊಸೈಟಿ ಆಗಿರ್ತೀರಿ, ಪತ್ತಿನ ಸಹಕಾರಿ ಸಂಘಗಳಾಗಿರ್ತೀರಿ, ನಿಮ್ದು 20 ಲಕ್ಷಕ್ಕಿಂತ ಜಾಸ್ತಿ ಒಟ್ಟು ವಹಿವಾಟು ಇದ್ದರೆ ನೋಂದಣಿ ಮಾಡ್ಕೊಳ್ಳೇಬೇಕು. ಆದ್ರೆ ನೀವು 18% ಟ್ಯಾಕ್ಸ್ ಕಟ್ಟಬೇಕಾ? ಅದ್ರ ಬದಲು 6%ಗೆ ಆಪ್ಟ್ ಮಾಡ್ಕೊಳ್ಬಹುದು. ಇದು ಒಂದು. ಸೊ ನೋಂದಣಿ ಬಾಧ್ಯತೆ, ಅದಕ್ಕೆ ವಿನಾಯಿತ ವಹಿವಾಟು, ತೆರಿಗೆದಾಯಕ ವಹಿವಾಟು ಎರಡೂ ಸೇರಿಸಿ ನೀವು ವಹಿವಾಟನ್ನು ಪರಿಗಣಿಸಬೇಕು. ಅಲ್ಲಿ ನೋಂದಣಿ ಬಾಧ್ಯತೆ ಬೇರೆ. ಪ್ರೆಸೆಂಟಿವ್ ಸ್ಕೀಮ್ ಅಲ್ಲಿ ಪ್ರೆಸೆಂಟಿವ್ ಸ್ಕೀಮ್ ಇರೋದು 50 ಲಕ್ಷದ ಒಳಗೆ ಇರೋದು. ಆ 50 ಲಕ್ಷ ಮಿತಿ ಇರುವಂತದ್ದು ನಿಮಗೆ ತೆರಿಗೆಯನ್ನು ಯಾವುದರ ಮೇಲೆ ಯಾವ ರೀತಿ ಕೊಡ್ತೀರಿ ಅನ್ನೋದಕ್ಕೆ ಒಂದು ಆಯ್ಕೆ ಇರುವಂತಹ ಸವಲತ್ತು. ಅದೇ ನೋಂದಣಿ ಬಾಧ್ಯತೆ ನಿಮಗೆ ಮೊದಲಿಂದನೇ 20 ಲಕ್ಷಕ್ಕೆ ನೋಂದಣಿ ಬಾಧ್ಯತೆ ಬರ್ತದೆ. ಸೊ ಆ ರೀತಿ ನೋಂದಾಯಿತ ಸೇವಾದಾಯ ದಾತರಿದಾರಲ್ಲ, ಅದರ ತೆರಿಗೆದಾಯಕ ವಹಿವಾಟು ವಾರ್ಷಿಕ 50 ಲಕ್ಷಗಳನ್ನ ಮೀರದೆ ಇದ್ರೆ ಅಂತವರು ಈ ಸ್ಕೀಮ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು.
ಫಾರ್ ಎಕ್ಸಾಂಪಲ್, ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಿಮ್ದೊಂದು ಸಹಕಾರ ಸಂಘ ಇದೆ, ಅದರಲ್ಲಿ ಈ ರೀತಿ ನಮ್ದು ಆದಾಯ ವೆಚ್ಚ ತಕ್ಕಂತೆ ಇದೆ, ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಈ ರೀತಿ ಇದೆ. ಬಡ್ಡಿ ಆದಾಯಗಳು ನಮ್ಮಲ್ಲಿ 38 ಲಕ್ಷ ರೂಪಾಯಿ ಇದೆ. ಬಡ್ಡಿಯೇತರ ಆದಾಯ, ಬಡ್ಡಿ ಆದಾಯ ಅಂದ್ರೆ ವಿನಾಯಿತ ವಹಿವಾಟು, ಎಕ್ಸೆಂಪ್ಟ್ ಇನ್ಕಮ್. 38 ಲಕ್ಷದ ಮೇಲೆ ನಾವು ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಆದ್ರೆ ವಿನಾಯಿತ ವಹಿವಾಟು, ಒಟ್ಟು ವಹಿವಾಟು 48 ಲಕ್ಷ ಆಗಿದೆ, ಅಂದ್ರೆ 50 ಲಕ್ಷದ ಒಳಗಿದೆ. ಬಡ್ಡಿಯೇತರ ಆದಾಯ ಬರೀ 10 ಲಕ್ಷ ಇದೆ. ಆಗ ನಾವು ಯಾವುದನ್ನ ಆಯ್ಕೆ ಮಾಡ್ಕೊಳ್ಬಹುದು? ಈಗ ಇದಕ್ಕೆ ಆವಾಗ ನೀವು ಪ್ರೆಸೆಂಟಿವ್ ಸ್ಕೀಮ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು. ಇಲ್ಲಿ ಆಯ್ಕೆಗೆ ಕಾರಣ ಯಾಕೆಂದ್ರೆ ಒಟ್ಟು ವಹಿವಾಟು 48 ಲಕ್ಷ. ಒಂದು ಎಕ್ಸಾಂಪಲ್, ಅದೇ ಎಕ್ಸಾಂಪಲ್ ಮುಂದುವರ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತೆರಿಗೆದಾಯಕ ವಹಿವಾಟು ಇರುವಂತದ್ದು 10 ಲಕ್ಷ. 10 ಲಕ್ಷದ ಮೇಲೆ ಸಾಮಾನ್ಯ ಪದ್ಧತಿಯಂತೆ ಟ್ಯಾಕ್ಸ್ ಕಟ್ಟಿದ್ರೆ ನೀವು 1,80,000 ರೂಪಾಯಿ ಟ್ಯಾಕ್ಸ್ ಕಟ್ಟಬೇಕು. ಅದೇ ಈ ಸ್ಕೀಮ್ ಅನ್ನು ಆಯ್ಕೆ ಮಾಡ್ಕೊಂಡ್ರೆ ಕೇವಲ 60,000 ರೂಪಾಯಿ ಮೇಲೆ ಕಟ್ಟಿದ್ರೆ ಸಾಕು. ಹಾಗಾಗಿ ನಿಮ್ಗೆ ತೆರಿಗೆ ಉಳಿತಾಯ ಆಗುವಂಥದ್ದು 1,20,000 ರೂಪಾಯಿ. ಈ ಸ್ಕೀಮ್ ಅನ್ನು ಆಯ್ಕೆ ಮಾಡ್ಕೊಳ್ಬೇಕು ಅಂತಾದ್ರೆ ತೆರಿಗೆದಾಯಕ ವಹಿವಾಟನ್ನ ನಿರ್ಧರಿಸುವಾಗ ಒಟ್ಟು ವಹಿವಾಟಿನಲ್ಲಿ ಬಡ್ಡಿ ಆದಾಯವನ್ನ ಮಾತ್ರ ಹೊರತುಪಡಿಸಬೇಕು. ಯಾಕೆಂದ್ರೆ ಅದು ಎಕ್ಸೆಂಪ್ಟ್. ಹಾಗಾಗಿ ಪತ್ತಿನ ಸಹಕಾರಿ ಸಂಘಗಳಿಗೆ ತುಂಬಾ ಅನುಕೂಲಕರವಾದಂತಹ ಒಂದು ಯೋಜನೆ ಇದು. ಆದ್ರೆ ಎಲ್ಲರೂ ಆಯ್ಕೆ ಮಾಡ್ಕೊಳ್ಬಹುದಾ? ಒಂದಿಷ್ಟು ನಿರ್ಬಂಧಗಳಿದಾವೆ. ಅದರಲ್ಲಿ ಕೆಲವೊಂದು ನಿರ್ಬಂಧಗಳು ನಮಗೆ ಅನ್ವಯಿಸೋದೇ ಇಲ್ಲ ಅಂತ ಹೇಳ್ಬೋದು. ಮೊದಲನೇ ನಿರ್ಬಂಧ ಏನು ಅಂದ್ರೆ ಅಂತರ ರಾಜ್ಯ ಪೂರೈಕೆದಾರರಿಗೆ ಈ ಸ್ಕೀಮ್ ಅನ್ವಯಿಸೋದಿಲ್ಲ. ಇಂಟರ್ ಸ್ಟೇಟ್ ಸಪ್ಲೈ ಇದ್ದರೆ ನಿಮಗೆ ಅನ್ವಯಿಸೋದಿಲ್ಲ. ಅಂದ್ರೆ ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿಗಳು ಈ ಸ್ಕೀಮ್ ಅನ್ನ ಅಪ್ಲೈ ಮಾಡ್ಲಿಕ್ಕೆ ಬರೋದಿಲ್ಲ, ಈ ಸ್ಕೀಮ್ ಅನ್ನ ಅಳವಡಿಸ್ಕೊಳ್ಳಿಕ್ ಬರೋದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಮಿತಿ ಇರುವಂತದ್ದು, ಒಂದಕ್ಕಿಂತ ಹೆಚ್ಚು ರಾಜ್ಯಗಳಲ್ಲಿ ಮಿತಿ ಇರ್ತದೆ. ಆದ್ರೆ ನಮ್ಮ ಬಾಕಿ ಎಲ್ಲ ಸೊಸೈಟಿಗಳು, ಏನು ಕೋಆಪರೇಟಿವ್ ಸೊಸೈಟಿ ಇದೀವಿ, ನಾವು ರಾಜ್ಯ ವ್ಯಾಪ್ತಿ ಒಳಗಡೆನೆ ವ್ಯವಹಾರ ಮಾಡ್ತೀವಿ. ಯಾಕೆಂದ್ರೆ ನಮ್ಮ ಚಟುವಟಿಕೆಯನ್ನ ನಮ್ಮ ವ್ಯಾಪ್ತಿ ಮೀರಿ ಯಾವತ್ತೂ ಮಾಡ್ಲಿಕ್ಕೆ ನಮಗೆ ಅನುಮತಿನೇ ಇಲ್ಲ. ಹಾಗಾಗಿ ನಮ್ಮ ಎಲ್ಲ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಅಥವಾ ಸಂವಾದ ಸಹಕಾರಿ ಸಂಘಗಳ ನಿಯಮಗಳಲ್ಲಿ ಅಧಿನಿಯಮದ ಅಡಿಯಲ್ಲಿ ರಿಜಿಸ್ಟ್ರೇಷನ್ ಆಗಿರ್ಬೋದು, ಇವರೆಲ್ಲರೂ ಈ ಸ್ಕೀಮ್ ಅನ್ನು ಆಯ್ಕೆ ಮಾಡ್ಕೊಳ್ಬಹುದು. ಯಾಕೆಂದ್ರೆ ಅವ್ರ ವ್ಯಾಪ್ತಿ ರಾಜ್ಯ ವ್ಯಾಪ್ತಿಗಿಂತ ಜಾಸ್ತಿ ಇರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹೆಚ್ಚು ಅಂದ್ರೆ ಗರಿಷ್ಠ ಅವರು ರಾಜ್ಯ ವ್ಯಾಪ್ತಿಯನ್ನು ಪಡಿಬಹುದು. ರಾಜ್ಯಕ್ಕಿಂತ ಮೀರಿ ಒಂದು ವ್ಯಾಪ್ತಿ ತಗೊಳ್ಳಿಕ್ಕೆ ಬರೋದಿಲ್ಲ. ಅವರು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಅಲ್ಲಿ ಹೋಗ್ಬೇಕಾಗತ್ತೆ. ಸೊ ನಮ್ಮ ರಾಜ್ಯದಲ್ಲಿರುವಂತಹ ಎರಡೂ ಕಾಯ್ದೆಗಳಲ್ಲಿರುವಂತಹ ಎಲ್ಲರೂ, ನಿಮ್ಮ ವ್ಯಾಪ್ತಿ ಏನೇ ಇರ್ಬೋದು, ಬಿಲೋ ತಾಲೂಕ್ ಲೆವೆಲ್ಲು, ಡಿಸ್ಟ್ರಿಕ್ಟ್ ಲೆವೆಲ್ ಏನೇ ಇರ್ಬೋದು, ರಾಜ್ಯಕ್ಕಿಂತ ವ್ಯಾಪ್ತಿ ಇಲ್ಲದೆ ಇರೋದ್ರಿಂದ ನಮಗೆ ಅನ್ವಯಿಸುತ್ತೆ. ಇನ್ಪುಟ್ ಟ್ಯಾಕ್ಸ್ ಕ್ರೆಡಿಟ್ ತಗೊಳ್ಳಿಕ್ ಬರೋದಿಲ್ಲ. ಆ 50% ಅಂತ ಹೇಳಿದ್ನಲ್ಲ, ಅದನ್ನೂ ಸಿಗೋದಿಲ್ಲ. ಯಾಕೆಂದ್ರೆ ನಾವು ಈ ಸ್ಕೀಮ್ ಅಲ್ಲಿ ಅನ್ವಯ ಮಾಡ್ಕೊಡ್ತೀವಿ. ಅದು ಬಿಟ್ರು ನಮ್ಗೆ ಲಾಭ ಆಗತ್ತೆ. ಮತ್ತೆ ನೀವು ಹೊರ ಪೂರೈಕೆ ಮಾಡ್ತಾ ಇದ್ದೀರಲ್ಲ, ಅದ್ರ ಮೇಲೆ GST ಹಾಕೋಂಗಿಲ್ಲ. ಅಂದ್ರೆ ನಿಮ್ಮ ಇನ್ವಾಯ್ಸ್ ನಲ್ಲಿ GST ಅಂತ ಕಲೆಕ್ಟ್ ಮಾಡುವಂತಿಲ್ಲ. ಇನ್ನು ನೀವು ವರದಿಯನ್ನು ಕೊಡುವಾಗ GSTR 1, GSTR 4, 2, GSTR 3B ಏನು ಬೇಕಾಗಿಲ್ಲ. ಕೇವಲ CMP 08 ಅನ್ನೋದನ್ನ ಕ್ವಾರ್ಟರ್ಲಿ ಒಂದ್ ಸರಿ ಕೊಟ್ಟರು ಸಾಕಾಗತ್ತೆ. 3 ತಿಂಗಳಿಗೊಮ್ಮೆ ನೀವು CMP 8 ಕಂಪೋಸಿಷನ್ ಅಂತ ಹೇಳಿರ್ತೀವಿ, ಅದಕ್ಕೆ ಆ ನಮೂನೆ ಕೊಡ್ಬೇಕಾಗತ್ತೆ. CMP 08 ವಾರ್ಷಿಕ ನಮೂನೆ ಕೊಡ್ಬೇಕಾಗತ್ತೆ. ಸೊ ಇದಾಗಿತ್ತು. ಇನ್ನು GSTಯಲ್ಲಿ ಮಾಡದಿರುಗಳು, ಏನೇನ್ ಮಾಡಬೇಕು, ಏನೇನ್ ಮಾಡಬಾರ್ದು, ಡೂಸ್ ಅಂಡ್ ಡೋಂಟ್ಸ್. ನಿಮಗೆ ಅನ್ವಯಿಸುತ್ತೆ. ಹಿಂದಿನ ಮೊದಲನೇ ಅವಧಿ, ಎರಡನೇ ಅವಧಿಯಲ್ಲಿ ನಾವು ಯಾರ್ಯಾರಿಗೆ ಅನ್ವಯಿಸುತ್ತೆ ಅಂತ ಹೇಳಿದ್ವಿ, ಆ ಅವಧಿಯಲ್ಲಿ ಹೇಳಿದಂತೆ ನಿಮ್ಗೆ ಅನ್ವಯಿಸೋದಿದ್ರೆ ಖಂಡಿತ ನೋಂದಣಿ ಮಾಡ್ಕೊಳ್ಳಿ. ನೀವು ನೋಂದಣಿ ಮಾಡ್ಕೊಂಡಿದ್ರೆ ಕಾಂಪೋಸಿಷನ್ ಇರಲಿ, ರೆಗ್ಯುಲರ್ ಸ್ಕೀಮಲ್ಲಿ ಇರಲಿ, ಯಾವುದೇ ಸ್ಕೀಮಲ್ಲಿ ಇರಲಿ, ನಿಮ್ಮ ಎಲ್ಲ ದಾಖಲೆಗಳಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಿ.
ದಾಖಲೆಗಳಲ್ಲಿ ಮತ್ತು ನಿಮ್ಮ ಎಲ್ಲ ವ್ಯವಹಾರ ಸ್ಥಳಗಳಲ್ಲಿ GST ಸಂಖ್ಯೆ ನಮೂದಿಸಿರಬೇಕು. ನಿಮ್ಮ ಎಲ್ಲ ಬೋರ್ಡ್ಗಳಲ್ಲಿ GST ಸಂಖ್ಯೆ ಇರಬೇಕು. ವ್ಯಾಪಾರ ವಹಿವಾಟು ತೊಡಗಿಕೊಂಡಿರುವಂತಹ ಸಹಕಾರ ಸಂಘಗಳಾದ್ರೆ ಬಡ್ಡಿಯೇತರ ಆದಾಯಗಳ ಮೇಲೂ ತೆರಿಗೆ ಕೊಡಬೇಕಾಗತ್ತೆ. ಈ ಪ್ಯಾಕ್ಸ್ಗಳು ತಮ್ಮ ಟ್ರೇಡಿಂಗ್ ಅಕೌಂಟ್ ಅಲ್ಲಿ ಇರೋದಕ್ಕೆ ಮಾತ್ರ ಟ್ಯಾಕ್ಸ್ ಕಟ್ಟಿದ್ರೆ ಸಾಕಾಗೋದಿಲ್ಲ. ಬಡ್ಡಿಯೇತರ ಆದಾಯಗಳನ್ನ ನಿಮ್ಮ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಲ್ಲಿ ತೋರಿಸಿರ್ತೀರಿ. ಸದಸ್ಯತ್ವ ಶುಲ್ಕ, ಪ್ರವೇಶ ಶುಲ್ಕ ಅಥವಾ ಇನ್ಯಾವುದೋ ಕಮಿಷನ್, ಈ ಸ್ಟಾಂಪಿಂಗ್ ಶುಲ್ಕ, ಈ ರೀತಿ ಇದ್ರ ಮೇಲೂ ನೀವು ಟ್ಯಾಕ್ಸ್ ಕಟ್ಟಬೇಕಾಗತ್ತೆ. ನಿಮ್ಮ ರಸೀದಿ ಅಥವಾ ವೋಚರ್ಗಳ ನಮೂನೆ ಬದಲಾಯಿಸ್ಕೊಳ್ಳಿ. ಮಾಮೂಲಾಗಿ ನಿಮ್ದಿರುವಂತಹ ಹೇಗಿರಬೇಕು ಅನ್ನೋದನ್ನ ನಾನು ಹೇಳಿದ್ದೀನಿ. ವೋಚರ್ ಮತ್ತು ನಮೂನೆಗಳು ಹೇಗಿರಬೇಕು ಅನ್ನೋದನ್ನ ತೋರಿಸಿದ್ದೀನಿ ನಿಮ್ಗೆ. ಒಂದು ರಸೀದಿ ಹೇಗಿರ್ಬೇಕು ಅಂತ. GST ಕಾಂಪೋಸಿಷನ್ ಅಲ್ಲಿ ಅಥವಾ ರೆಗ್ಯುಲರ್ ಸ್ಕೀಮ್ ಅಲ್ಲಿ ನಿಮ್ಗೆ GST ಟ್ಯಾಕ್ಸ್ ಇನ್ವಾಯ್ಸ್ ರೈಸ್ ಮಾಡಬೇಕು. ಅದರಲ್ಲಿ 15 ಅಂಶಗಳು ಇರಲೇಬೇಕು. ಆ 15 ಅಂಶಗಳು ಯಾವ್ದು ಅಂತ ಹಿಂದಿನ ಅವಧಿಯಲ್ಲಿ ನಾನು ತೋರಿಸಿದ್ದೀನಿ ಮತ್ತು ನಿಮಗೆ ಹೇಳಿದ್ದೀನಿ, ವಿವರಣೆ ಮಾಡಿದ್ದೀನಿ. ಹಾಗಾಗಿ ಅದು ರಸೀದಿ ಇರ್ಬೋದು, ವೋಚರ್ ಇರ್ಬೋದು, ಅದ್ರಲ್ಲಿ ಆ ರೀತಿ ಬದಲಾವಣೆ ಮಾಡ್ಕೊಳ್ಳಿ. ವರದಿಯನ್ನ ನಿಗದಿತ ದಿನಾಂಕದೊಳಗೆ ವರದಿ ಸಲ್ಲಿಸಿ ಸೂಕ್ತ ದರದಲ್ಲಿ ತೆರಿಗೆ ಪಾವತಿಸಿ. ನೀವು 1% ಕಾಂಪೋಸಿಷನ್ ಅಲ್ಲಿ ಇದ್ದೀರಿ. ನಾವು ಸರಕನ್ನ ಸಪ್ಲೈ ಮಾಡ್ತಾ ಇದ್ದೀವಿ, ನಾವು ಕಾಂಪೋಸಿಷನ್ ಅಲ್ಲಿ ಇದ್ದೀವಿ, 1% ಕೊಡ್ತೀವಿ, ಜೈ. ನಾವು ಸೇವೆ ನೀಡ್ತಾ ಇದ್ದೀವಿ, ನಾವು ಕಾಂಪೋಸಿಷನ್ ಅಂದ್ರೆ ಪ್ರೆಸೆಂಟಿವ್ ಸ್ಕೀಮ್ ಅಲ್ಲಿ ಇದ್ದೀವಿ, ಆಗ ತೆರಿಗೆ ಪಾವತಿಸ್ತೀರಿ, ಜೈ. ನಾವು ಯಾವ ಸ್ಕೀಮಲ್ಲಿ ಇದ್ರೂ ಯಾವ ಸ್ಕೀಮಿಗೆ ಅನ್ವಯಿಸುವಂತೆ ನಾವು ಏನೇನು ಇದರಲ್ಲಿ ಇದೀವೋ ಆ ರೀತಿ ನಾವು ತೆರಿಗೆಯನ್ನ ಪಾವತಿ ಮಾಡಬೇಕಾಗತ್ತೆ. ಸೊ ಇದಾಗಿತ್ತು ಸ್ನೇಹಿತರೆ ಇವತ್ತು ಸರಿಸುಮಾರು 43 ನಿಮಿಷಗಳ ಕಾಲ GST ಬಗ್ಗೆ. ಇದು ನಮ್ಮ ಕೊನೆಯ ಕಂತು. ಈಗಾಗಲೇ ಹೇಳಿದಂಗೆ ಕಳೆದ 4 ಕಂತುಗಳಲ್ಲಿ, ಇವತ್ತಿಂದು ಸೇರಿ 4 ಕಂತುಗಳಲ್ಲಿ GST ಬಗ್ಗೆ ಸಾಕಷ್ಟು ವಿಷಯಗಳನ್ನು ಹೇಳ್ಕೊಂಡ್ವಿ. ಮುಂದಿನ ಅವಧಿಯಲ್ಲಿ ನಾವು ತುಂಬಾ ಪ್ರಮುಖವಾದಂತಹ ಇನ್ನೊಂದು ಆಕ್ಟ್, ತೆರಿಗೆ ಕಾಯ್ದೆ, ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಬಗ್ಗೆ ಹೋಗ್ತಾ ಇದ್ದೀವಿ. ತುಂಬಾ ವಿಷಯಗಳು ಇರುವಂತಹ ಕಾಯ್ದೆ. ಅದು ತಿಳ್ಕೊಳ್ಬೇಕಾದಂತಹ ಕಾಯ್ದೆ, ನಮಗೆಲ್ಲರಿಗೂ ಅನ್ವಯಿಸುವಂತಹ ಕಾಯ್ದೆ. GST ಎಲ್ಲಾದ್ರೂ ನಿಮಗೆ ಅನ್ವಯಿಸದೇ ಇರ್ಬೋದು, ಯಾವುದು ವ್ಯವಹಾರ ಮಿತಿ ಕಡಿಮೆ ಇದೆ ಅಂತವ್ರಿಗೆ ಅನ್ವಯಿಸದೇ ಇರ್ಬೋದು. ಆದ್ರೆ ಯಾವುದೇ ಸಹಕಾರ ಸಂಘ, MPCS ಇರ್ಬೋದು, ಸಣ್ಣ ಮಟ್ಟದ್ದಿರ್ಬೋದು, ಈ ವರ್ಷ ರಿಜಿಸ್ಟ್ರೇಷನ್ ಆಗಿರ್ಬೋದು, ಯಾವುದೇ ಸಣ್ಣ ಸೊಸೈಟಿಗೆ ಕೂಡ ಇನ್ಕಮ್ ಟ್ಯಾಕ್ಸ್ ಅಪ್ಲೈ ಆಗೋದಿಲ್ಲ, ವರದಿ ಸಲ್ಲಿಸಬೇಕಾಗಿಲ್ಲ ಅಂತ ಇಲ್ಲ. ಹಾಗಾಗಿ ಎಲ್ಲರಿಗೂ ಸಮಾನವಾಗಿ ಅನ್ವಯಿಸುತ್ತೆ. ಅದ್ರ ಬಗ್ಗೆ ತಿಳ್ಕೊಳ್ಳೋಣ ಅಂತ ಹೇಳ್ತಾ ಇವತ್ತಿನ ಅವಧಿಯನ್ನ ಮುಕ್ತಾಯ ಮಾಡ್ತಾ ಇದ್ದೀವಿ. ಎಲ್ಲರಿಗೂ ಶುಭರಾತ್ರಿ. ಮತ್ತೆ ನಿಮ್ಮ ಭೇಟಿ 21ನೇ ತಾರೀಕು ಶನಿವಾರ ಆದಾಯ ತೆರಿಗೆ ಕಾಯ್ದೆ ಬಗ್ಗೆ ತಿಳ್ಕೊಳ್ಳೋಣ. ಥ್ಯಾಂಕ್ ಯು, ಧನ್ಯವಾದ. ಶುಭರಾತ್ರಿ ಎಲ್ಲರಿಗೂ.